ಶ್ರೀಗುರುಭ್ಯೋ ನಮಃ. ಹರಿ ಓಂ. ಸ್ವಸ್ತಿ ಶ್ರೀರಸ್ತು ಮೇ ಶಸ್ತಂ ನಿಸ್ತುಲಾ ನಿಸ್ತುಲಾತ್ ಪುನಃ ವಸ್ತುನೋ ಅವಸ್ತುನೋ ನಿತ್ಯಂ ಸಮಸ್ತೌ ವ್ಯಸ್ತಯೋ ಗತಃ ಯಯೈವೇದಂ ಸಚ್ಚಿನ್ನಿರುಪಮನಿಜಾನಂದನಿರತಂ ಪರಬ್ರಹ್ಮಾಪ್ಯಾದೌ ಗುಣಸಮತನೋರಾಪ್ಯ ಸೃಜತಿ ಅವತ್ಯತ್ತಿ ಪ್ರೇಷ್ಠಾನ್ ಪದಮಪಿ ನಯತ್ಯಸ್ತವಿಪದಃ ಪರಬ್ರಹ್ಮಾಣಿ ಸಾನನು ವಿಜಯತೆ ಮದ್ಹೃದಿ ಸದಾ ಸ್ವಾಂತಸ್ಥಾನಂತಶಯ್ಯಾಯ ಪೂರ್ಣಜ್ಞಾನರಸಾರ್ಣಸೇ ಉತ್ತುಂಗಭಕ್ತರಂಗಾಯ ಮಧ್ವದುಗ್ಧಾಬ್ಧಯೇ ನಮಃ. ವಿಷ್ಣುತೀರ್ಥಕಲ್ಪವೃಕ್ಷೋ ವಿಷ್ಣುತೀರ್ಥಶ್ಚ ಕಾಮಧುಕ್ ಚಿಂತಾಮಣಿರ್ವಿಷ್ಣುತೀರ್ಥೋ ಯತೀಂದ್ರಃ ಸರ್ವಕಾಮದಃ. ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣಪೂಜಾರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ. ಶ್ರೀಗುರುಭ್ಯೋ ನಮಃ. ಹರಿ ಓಂ. ಜನ್ಮಾದ್ಯಸ್ಯೇತೋನ್ವಯಾದಿತರತಶ್ಚಾರ್ಥೇಷ್ವಭಿಜ್ಞಸ್ವರಾಟ್ ತೇನೇ ಬ್ರಹ್ಮಹೃದಾಯ ಆದಿಕವಯೇ ಮುಖ್ಯಂತಿ ಯಂ ಸೂರಯಃ. ತೇಜೋವಾರಿ ಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ. ಹಿಂದಿನ ಪ್ರವಚನದಲ್ಲಿ ಆ ಪರಮಾತ್ಮನ 25 ಅವತಾರಗಳಲ್ಲಿ ಪರಶುರಾಮಾವತಾರದ ತನಕ ಚಿಂತನೆಯನ್ನು ಬೆಳಗ್ಗೆ ನಾವು ಮಾಡಿದ್ವಿ. ಮುಂದೆ ಹೇಳ್ತಾರೆ, ಕೃತ್ಸ್ನಪ್ರಸಾದ ಸುಮುಖಃ ಕಲಯಾ ಕಲೇಶಃ ಇಕ್ಷ್ವಾಕುವಂಶ ಅವತೀರ್ಯ ಗುರೋರ್ನಿದೇಶೆ ತಿಷ್ಠನ್ವರಂ ಸದಯಿತಾನುಜ ಆವಿವೇಶ ಯಸ್ಮಿನ್ ವಿರುದ್ಧ್ಯ ದಶಕಂಧರ ಆರ್ತಿಮಾರ್ಛತ್ ಅಂತ ಪರಮಾತ್ಮನ ಇನ್ನೊಂದು ರೂಪ, ಅದು ರಾಮರೂಪ. ನಮ್ಮೆಲ್ಲರ ನಡುವೆ ಇದ್ದುಕೊಂಡು ಒಬ್ಬ ಮನುಷ್ಯನಾದಂತಹ ವ್ಯಕ್ತಿ, ಸಾಧಕನಾದಂತಹ ವ್ಯಕ್ತಿ ಯಾವ ರೀತಿಯಾಗಿ ಇರಬೇಕು ಅಂತ ತೋರಿಸಿಕೊಟ್ಟಂತಹ ದಿವ್ಯ ರೂಪ. ಅದಕ್ಕೆ ಒಂದು ಪ್ರಸಿದ್ಧವಾದಂತಹ ಮಾತಿದೆ, ರಾಮಾದಿವತ್ ವರ್ತಿತವ್ಯ ಮತ್ತು ರಾವಣಾದಿವತ್ ಅಂತ. ಮನುಷ್ಯ ಯಾವ ರೀತಿಯಾಗಿ ಬಾಳಬೇಕು ಅಂದರೆ ರಾಮನಂತೆ ಇರಬೇಕು ಹೊರತು ರಾವಣನಂತೆ ಇರಬಾರ್ದು ಅಂತ. ಅದಕ್ಕೋಸ್ಕರ ಒಂದು ಶ್ಲೋಕ ಇದೆ, ಪತಿಪತಿ ಗುಣಸಾಂದ್ರ ಪಾತು ಮಾಂ ರಾಮಚಂದ್ರ ಅಂತ. ಪರಮಾತ್ಮ ಇಟ್ಟಂತಹ ಪ್ರತಿಯೊಂದು ಹೆಜ್ಜೆ ಕೂಡ ನಮಗೆ ಮಾರ್ಗದರ್ಶಕ ಅಂತೆ. ಅದಕ್ಕೆ ಹೇಳ್ತಾರೆ, ರಾಮ ಇದ್ದಂತೆ ಇರಬೇಕು, ಕೃಷ್ಣ ನುಡಿದಂತೆ ನಡೆಯಬೇಕು ಅಂತ. ಕೃಷ್ಣ ನಡೆದದ್ದು ಕೆಲವೊಂದ್ಸಲ ರೋಗ ವಿರುದ್ಧ ಅಂತ ನಮಗೆ ಅನಿಸುತ್ತೆ, ಆದರೆ ರಾಮ ಆ ರೀತಿಯಾಗಿ ಮಾಡಿಲ್ಲ. ಒಬ್ಬ ಮನುಷ್ಯನಾದಂತಹ ವ್ಯಕ್ತಿ ಯಾವ ರೀತಿಯಾಗಿ ಸಾಧನೆ ಮಾಡಬೇಕು ಅಂತ ಸ್ಪಷ್ಟವಾಗಿ ಪಿತೃವಾಕ್ಯ ಪರಿಪಾಲನೆ ಆಗಲಿ, ಇನ್ನೊಬ್ಬರ ಮನಸ್ಸಿಗೆ ನೋವಾಗಂತೆ ನಡೆದುಕೊಳ್ಳುವುದಾಗಲಿ, ಹೀಗೆ ಒಟ್ಟಿನಲ್ಲಿ ರಾಮದೇವರ ಪ್ರತಿಯೊಂದು ನಡೆ ನುಡಿ ಎಲ್ಲವೂ ಕೂಡ ಅನುಸರಣೀಯವಾದದ್ದು. ಅಂತಹ ಪರಮಾತ್ಮ ಇಕ್ಷ್ವಾಕುವಂಶೇ ಅವತೀರ್ಯ, ಇಕ್ಷ್ವಾಕುವಂಶದಲ್ಲಿ ಅವತಾರವನ್ನು ಮಾಡ್ತಾ ಇದ್ದಾನೆ. ಅವತಾರ ಮಾಡಿ ಕೇವಲ ತನ್ನ ತಂದೆಯ ಮಾತಿನಂತೆ ತಾನೇ ಮಾಡಿದ ತನ್ನ ಹೆಂಡತಿಯೊಂದಿಗೆ ಮತ್ತು ತಮ್ಮನೊಂದಿಗೆ ಸೇರಿಕೊಂಡು 14 ವರ್ಷಗಳ ಕಾಲ ದೀರ್ಘವಾದಂತಹ ವನವಾಸವನ್ನು ಅನುಭವಿಸ್ತಾನೆ. ಆ ಸಂದರ್ಭದಲ್ಲಿ ತನ್ನ ಪತ್ನಿಯಾದಂತಹ ಸೀತಾದೇವಿಯನ್ನು, ಅರ್ಥಾತ್ ಸೀತಾ ಆಕೃತಿಯನ್ನು ರಾವಣ ಅಪಹಾರ ಮಾಡಿದಾಗ ಅಲ್ಲಿ ತಾನು ಹೋಗಿ ಆ ರಾವಣನ ಸಮಗ್ರ ಸೈನ್ಯವನ್ನು ಕೂಡ ಸಂಹಾರ ಮಾಡಿದ. ರಾವಣ ಏನು ಸಾಮಾನ್ಯ ವ್ಯಕ್ತಿ ಅಂತಲ್ಲ. ಅದಕ್ಕೆ ಹೇಳ್ತಾರೆ, ವಕ್ಷಸ್ಥಲಸ್ಪರ್ಶ ರುಗ್ಣ ಮಹೇಂದ್ರವಾಹ ದಂತೈರ್ ವಿಳಂಬಿತ ಕಕುಬ್ಜಯ ರೂಢಹಾಸ ಅಂತ. ರಾವಣ ಒಮ್ಮೆ ದಿಗ್ವಿಜಯ ಯಾತ್ರೆ ಮಾಡ್ತಾ ಇದ್ದ, ಬೆಳಗ್ಗೆ ಹೇಳಿದೆ. ಅವನು ಸುತ್ತಲೂ ಕೂಡ ಹೋಗಿದ್ದ, ಬಲಿಚಕ್ರವರ್ತಿ ಮನೆಗೆ ಹೋಗಿದ್ದ ಅಂತ. ಹಾಗೆ ದೇವೇಂದ್ರನ ಅರಮನೆಗೂ ಕೂಡ ಹೋಗಿದ್ದ ಅಂತೆ. ಅಲ್ಲಿ ಯುದ್ಧ ಮಾಡಬೇಕಾದ್ರೆ ಏನಾಯಿತು, ರಾವಣನ ಎದೆಗೆ ಐರಾವತದ ಆನೆಯ ದಂತಗಳು ತಾಕಿ ದಂತಗಳೇ ಮುರಿದು ಹೋಗಿಬಿಟ್ಟು ಅಂತೆ. ವಾಸ್ತವಿಕವಾಗಿ ಆನೆ ಎಂದರೇನೆ ಬಲಿಷ್ಠವಾದಂತಹ ಪ್ರಾಣಿ. ಅದರಲ್ಲೂ ಕೂಡ ಐರಾವತ ಅಂತಂದರೆ ಆನೆಗಳಲ್ಲಿ ಅತ್ಯಂತ ಶ್ರೇಷ್ಠವಾದಂತಹ ಆನೆ, ಸಾಕ್ಷಾತ್ ದೇವಲೋಕದ ಆನೆ, 4 ದಂತಗಳಿರುವಂತಹ ಆನೆ. ಅಂತಹ ಆನೆಯ ದಂತಗಳು ರಾವಣನ ಎದೆಗೆ ತಾಕಿದರೆ ಆನೆಯ ದಂತಗಳೇ ಮುರಿದು ಹೋಗಿಬಿಟ್ಟು ಅಂತೆ. ಅಷ್ಟು ಪರಾಕ್ರಮಶಾಲಿಯಾದಂತಹ ವ್ಯಕ್ತಿ ರಾವಣ. ಅಂತಹ ರಾವಣ ತಾನೇ ಮಾಡಿದ ರಾಮದೇವರ ಬಿಲ್ಲಿನ ಶಬ್ದವನ್ನು ಕೇಳಿಯೇ ಮೂರ್ಛೆ ಹೋಗಿಬಿಟ್ಟ ಅಂತ ಹೇಳ್ತಾರೆ. ಸದ್ಯೋಸುಭಿಹಿ ಸಹ ವಿನಶ್ಯತಿ ದಾರಹರ್ತುಹು ಅಂತ. ಈ ರೀತಿಯಾಗಿ ರಾಮದೇವರು ತಾವು ಅವತಾರವನ್ನು ಮಾಡಿ, ಒಂದು ರಾಮದೇವರು ಮಾಡಿದಂಥ ವಿಶಿಷ್ಟವಾದಂಥ ಕಾರ್ಯ ಅಂದರೆ ತಮ್ಮ ನಡೆನುಡಿಗಳ ಮೂಲಕ ಸಂದೇಶವನ್ನು ಜಗತ್ತಿಗೆ ಕೊಟ್ಟದ್ದು.
ಅದೇ ರೀತಿಯಾಗಿ ಈ ರಾವಣ, ಮಾರೀಚ, ಸುಬಾಹು, ಕುಂಭಕರ್ಣ ಮುಂತಾದಂತಹ ಸಕಲ ದೈತ್ಯರನ್ನು ಕೂಡ ಸಂಹಾರ ಮಾಡಿ ವಿಶೇಷವಾಗಿ ಹನುಮಂತ ದೇವರಿಗೆ ಅನುಗ್ರಹವನ್ನು ಮಾಡಿದರು. ಸುಗ್ರೀವನಿಗೆ, ಜಟಾಯುವಿಗೆ, ಸಂಪಾತಿಗೆ, ಹೀಗೆ ತನ್ನ ಸೇವೆಯನ್ನು ಮಾಡಿದಂತಹ ಅದ್ಭುತವಾದಂಥ ಎಲ್ಲ ಭಕ್ತರಿಗೂ ಕೂಡ ಅನುಗ್ರಹವನ್ನು ಮಾಡಿ ಪರಮಾತ್ಮ ರಾಮದೇವರು ಅನೇಕ ದೀರ್ಘಕಾಲ ರಾಜ್ಯಭಾರವನ್ನು ಮಾಡಿ ಮತ್ತೆ ಮುಂದೆ ಪರಂಧಾಮಯ್ಯರಿಗೆ ಹೋಗ್ತಾರೆ ಅಂತ ತಿಳಿಸ್ತಾ ಇದ್ದಾರೆ. ಅದಾದ ಮೇಲೆ ಆದಂತಹ ಕೃಷ್ಣನ ಅವತಾರ, ಅದರ ಬಗ್ಗೆ ತೋಕೇನ ಜೀವಹರಣಂ ಯದಲೂಪಿಕಾಯ ತ್ರೈಮಾಸಿಕಸ್ಯ ಚ ಪದ ಶಕಟೋಪವೃತ್ತ ಅಂತ ಕೃಷ್ಣ ಪರಮಾತ್ಮ ಅಲ್ಲಿಕ್ಕೆ ಕೆಲವೊಂದಿಷ್ಟು ಘಟನೆಗಳೇ ಸಾಕು ಅಂತ ಹೇಳ್ತಾರೆ. ಯಾಕೆ? ತೋಕೇನ ಜೀವಹರಣಂ ಯದು ಲೂಪಿಕಾಯ ಅಂತ. ಯಾವುದೇ ಒಬ್ಬ ವ್ಯಕ್ತಿಯಾಗಲಿ ಅವನಿಗೆ ಶಕ್ತಿ ಬರುವುದು ಯಾವಾಗ? ಕನಿಷ್ಠ ಪಕ್ಷ ಆ ವ್ಯಕ್ತಿ ಹೊಡೆದರೆ ಇನ್ನೊಬ್ಬರಿಗೆ ನೋವಾದರೂ ಆಗಬೇಕು. ಅದ್ಯಾವಾಗ? ಒಂದು 10-15 ವರ್ಷದ ಹುಡುಗ ಒಬ್ಬ ವ್ಯಕ್ತಿಯ ಕೆನ್ನೆಗೆ ಹೊಡೆದ್ರೆ ಸ್ವಲ್ಪ ನೋವಾದರೂ ಆಗುತ್ತೆ. ಆದರೆ ಶ್ರೀಕೃಷ್ಣ ಪರಮಾತ್ಮ ಕೇವಲ 3 ತಿಂಗಳ ಶಿಶುವಾಗಿದ್ದಾಗೇನು ಮಾಡಿದ? ಜೀವಹರಣವನ್ನು ಮಾಡಿದ. ಸಾಕ್ಷಾತ್ ಪೂತನೆಯ ಸಂಹಾರವನ್ನೇ ಮಾಡಿಬಿಟ್ಟ. ಅದಾದ ಮೇಲೆ ಮುಂದೆ ತ್ರೈಮಾಸಿಕಸ್ಯ ಚ ಪದ ಶಕಟೋಪವೃತ್ತ ಅಂತ ಮುಂದೆ 3-4 ತಿಂಗಳಾದ ಮೇಲೆ ಒಂದು ಕಾರ್ಯಕ್ರಮವನ್ನು ಮಾಡ್ತಾರೆ. ಏನಂತ? ನಿಷ್ಕ್ರಮಣ ಅಂತ. ನಿಷ್ಕ್ರಮಣ ಅಂತಂದರೆ ಅದೊಂದು ಸಂಸ್ಕಾರ. ಹೇಗೆ ಉಪನಯನ ಮುಂತಾದಂಥ ಒಂದು ಸಂಸ್ಕಾರಗಳು, ಹಾಗೆ 16 ಸಂಸ್ಕಾರಗಳಲ್ಲಿ ಒಂದು ನಿಷ್ಕ್ರಮಣ ಸಂಸ್ಕಾರ ಅಂತ. ಅದು ಹೇಗೆ ಅಂತಂದರೆ, ಸಾಮಾನ್ಯವಾಗಿ ಹಿಂದಿನ ಕಾಲದಲ್ಲಿ ಎಲ್ಲ ಈ ಪ್ರಸವ ಎಲ್ಲ ಮನೆಯ ಒಳಗಡೆ ಆಗ್ತಾ ಇತ್ತು. ಹಾಗಾಗಿ ಮನೆಯಿಂದ ಹೊರಗಡೆ ಆ ಹೆಣ್ಣು ಕಾಲಿಡುವ ಪ್ರಸಂಗವೇ ಇರ್ತಾ ಇರಲಿಲ್ಲ. ಹಾಗಾಗಿ 3-4 ತಿಂಗಳುಗಳ ಕಾಲ ಮನೆಯಲ್ಲಿಯೇ ಆ ಮಗು ಮತ್ತು ತಾಯಿ ಇರಬೇಕು. 3-4 ತಿಂಗಳಾದ ಮೇಲೆ ಹೊರಗಡೆ ಬಂದು ಆವಾಗ ಆ ಮಗುವಿಗೆ ಸೂರ್ಯನ ದರ್ಶನವನ್ನು ಮಾಡಿಸಿ ದೇವಸ್ಥಾನಕ್ಕೆ ಕರೆದುಕೊಂಡು ಹೋಗಿ ದೇವರ ದರ್ಶನ ಮಾಡಿಸಬೇಕು ಅಂತ. ಇದೊಂದು ಸಂಸ್ಕಾರ, ಗೃಹ ನಿಷ್ಕ್ರಮಣ ಅಂತ. ಆ ಸಂಸ್ಕಾರವನ್ನು ಮಾಡಲಿಕ್ಕೆ ಅಂತ ಪರಮಾತ್ಮನನ್ನು ದೇವಸ್ಥಾನಕ್ಕೆ ಕರೆದುಕೊಂಡು ಹೋಗಿದ್ದಾರೆ. ಒಳಗಡೆ ಭಾರಿ ರಶ್ ಇದೆ. ಆವಾಗ ಏನು ಮಾಡಿದ್ರು? ಹೊರಗಡೆ ಒಂದು ಬಂಡಿ ಕೆಳಗಡೆ ಪರಮಾತ್ಮ ಮಲಗಿಸ್ತಾರೆ. ಆವಾಗ ಪರಮಾತ್ಮ ಏನು ಮಾಡಿದ? ಆ ಬಂಡಿಯಲ್ಲಿ ಸಾಕ್ಷಾತ್ ಒಬ್ಬ ದೈತ್ಯ ಇದ್ದ, ಶಕಟಾಸುರ ಅಂತ. ಅವನನ್ನು ಸಂಹಾರ ಮಾಡಬೇಕಾದ್ರೆ ಪರಮಾತ್ಮನಿಗೆ ಕೇವಲ 3 ತಿಂಗಳು. ತ್ರೈಮಾಸಿಕಸ್ಯ ಚ ಪದ ಶಕಟೋಪವೃತ್ತ ಅಂತ. ಅದಾದ ಮೇಲೆ ಯದ್ರಿಂಗತಾಂತರಗತೇನ ದಿವಿಸ್ಪೃಶೋರ್ವ ಅಂತ 2 ವೃಕ್ಷಗಳಿದ್ವು. ಯಮಳಾರ್ಜುನ ವೃಕ್ಷ ಅಂತ. ನಲಕೂಬರ ಮತ್ತು ಮಣಿಗ್ರೀವರೇನೆ ಅಲ್ಲಿ ಮರಗಳಾಗಿ ಹುಟ್ಟಿದ್ದಾರೆ. ಆ ಮರಗಳು ಹೇಗಿದ್ದು ಅಂತಂದರೆ ರಿಂಗಾಂತರಂತರ್ಗತೇನ ಅಂತ ಆಕಾಶವನ್ನೇ ಮುಟ್ಟುವಷ್ಟು ಎತ್ತರವಾಗಿದ್ದು ಆ ವೃಕ್ಷಗಳು. ಅಂತಹ ವೃಕ್ಷಗಳನ್ನು ಪರಮಾತ್ಮ ತಾನೇ ಮಾಡಿದ. ಕೇವಲ ತನ್ನ 2 ವರ್ಷದ ವಯಸ್ಸಿನಲ್ಲಿ ಅದನ್ನು ಬೀಳಿಸಿಬಿಟ್ಟ. ಹಾಗಾಗಿ ಇಷ್ಟೆಲ್ಲ ಕಾರ್ಯಗಳನ್ನು ಸಾಮಾನ್ಯರು ಊಹೆ ಮಾಡಲಿಕ್ಕೂ ಕೂಡ ಸಾಧ್ಯ ಇಲ್ಲ. ಇಂತಹ ಕಾರ್ಯಗಳನ್ನು ಪರಮಾತ್ಮ ಸಣ್ಣ ಶಿಶುವಾಗಿದ್ದಾಗಲೇ ಮಾಡಿದ್ದಾನೆ ಅಂತಂದರೆ ಅವನು ಪರಮಾತ್ಮನೇ ಆಗಿರಬೇಕು ಅಂತ ವೇದವ್ಯಾಸ ದೇವರು ಹೇಳ್ತಾ ಇದ್ದಾರೆ. ಅದಾದ ಮೇಲೆ ಪರಮಾತ್ಮ ಯದ್ವೈ ವ್ರಜೇ ವ್ರಜಪಶೂನ್ ವಿಷತೋಯ ಪೀತಾನ್ ಗೋಪಾಂಸ್ತು ಜೀವೈದನುಗ್ರಹ ವೃಷ್ಟಿವೃಷ್ಟ್ಯ ಅಂತ ಕಾಳಿಯ ಮಡುವಿನಲ್ಲಿ ವಿಷ ತುಂಬಿಬಿಟ್ಟಿತ್ತು. ಅಂತಹ ಕಾಳಿಯನನ್ನು ಮರ್ದನ ಮಾಡಿದ. ಅದಾದ ಮೇಲೆ ತಾನು ಒಂದು ಸಲ ತತ್ಕರ್ಮ ದಿವ್ಯ ಮಿಷ ಎನ್ನಿಶಿ ಯಾನಯ ಅಂತ ಯಮುನಾ ತೀರ, ಆ ಸಂದರ್ಭದಲ್ಲಿ ರಾತ್ರಿ ಸಂದರ್ಭದಲ್ಲಿ ಎಲ್ಲರೂ ಕೂಡ ಗೊಲ್ಲರು ಕಾಡಿಗೆ ಅಂತ ಹೋಗಿದ್ದಾರೆ, ಏನೋ ಒಂದು ಖುಷಿ ಪಡೋಣ ಅಂತ. ಅಲ್ಲಿ ಏನಾಯಿತು? ರಾತ್ರಿ ಸಂದರ್ಭದಲ್ಲಿ ಇಡೀ ಕಾಡಿಗೆ ಬೆಂಕಿ ಹತ್ತಿ ಬಿಡ್ತು. ಎಲ್ಲೂ ಕೂಡ ತಪ್ಪಿಸ್ಕೊಳ್ಳಿಕ್ಕೆ ಸಾಧ್ಯವೇ ಇಲ್ಲ. ಆ ಸಂದರ್ಭದಲ್ಲಿ ಪರಮಾತ್ಮ ಏನು ಮಾಡಿದ? ತಕ್ಷಣದಲ್ಲಿ ಆ ಸಮಗ್ರವಾದಂಥ ಕಾಡಿಗಿಚ್ಚನ್ನು ಕುಡಿದೇ ಬಿಟ್ಟ ಅಂತೆ. ನಾವು ನೀರು ಕುಡಿಬಹುದು, ಹಾಲು ಕುಡಿಬೋದು. ಅದೇ ಹಾಲು ಸ್ವಲ್ಪ ಬಿಸಿ ಇದ್ದರೆ ಏನು ಮಾಡ್ತೀವಿ? ಆರಿಸ್ಕೊಂಡು ಕುಡಿತೇವೆ. ಅಂಥದ್ರಲ್ಲಿ ಸ್ವಲ್ಪ ಬಿಸಿ ಇರುವಂಥ ನೀರನ್ನೇ ನಮಗೆ ಕುಡಿಲಿಕ್ಕೆ ಆಗೋದಿಲ್ಲ. ಪರಮಾತ್ಮ ತಾನೇ ಮಾಡಿದ ಸಮಗ್ರವಾದಂಥ ಕಾಡ್ಗಿಚ್ಚನ್ನು ಅನಾಯಾಸವಾಗಿ ಕುಡಿದು ಬಿಟ್ಟ. ಇದು 1 ಸಲ 2 ಸಲ ಅಂತೆ. ಇನ್ನೊಂದು ಸಲ ಹಗಲಿನ ಸಂದರ್ಭ, ಏನೋ ಬೆಂಕಿ ಹತ್ಕೊಂಡ್ಬಿಟ್ಟಿದೆ ಸಮಗ್ರವಾದಂಥ ಕಾಡಿಗೆ. ಆವಾಗ ಅವನೇನು ಮಾಡಿದ? ಪರಮಾತ್ಮ ಎಲ್ಲ ಗೋಪಾಲಕರಿಗೂ ಹೇಳ್ತಾನಂತೆ, ನೀವೆಲ್ಲರೂ ಕೂಡ ಕಣ್ಣು ಮುಚ್ಕೊಂಡ್ಬಿಡಿ ಅಂತ. ಕಣ್ಣು ಮುಚ್ಚಿಕೊಂಡು ತೆಗೆದರು, ತಕ್ಷಣ ಬೆಂಕಿ ಆರಿ ಹೋಗಿಬಿಟ್ಟಿತ್ತು. ಪರಮಾತ್ಮ ಏನು ಮಾಡಿದ್ದ? ಆವಾಗಲೂ ಕೂಡ ಅದು ಆವಾಗ್ನಿಯನ್ನು ಪಾನ ಮಾಡಿದ ಅಂತ. ಹೀಗೆ ಪರಮಾತ್ಮ ಕಾಡ್ಗಿಚ್ಚನ್ನು ಪಾನ ಮಾಡೋದು, ಆರಿಸೋದು ಬೇರೆ, ಫೈರ್ ಇಂಜಿನ್ ತೋರಿಸ್ಕೊಂಡು ಆರಿಸೋದು ಬೇರೆ, ಆದರೆ ಅದನ್ನು ಕುಡಿಯೋದು ಬೇರೆ. ಹೀಗೆ ಪರಮಾತ್ಮ ಅದ್ಭುತವಾದಂಥ ಕಾರ್ಯಗಳನ್ನು ಮಾಡ್ತಾ ತಾನು ಸಾಮಾನ್ಯ ಶಿಶುವಲ್ಲ, ಸಾಮಾನ್ಯ ಹುಡುಗನಲ್ಲ, ಸಾಕ್ಷಾತ್ ಪರಮಾತ್ಮನೇ ಎಂಬುದಾಗಿ ಅನೇಕ ಸಲ ತೋರಿಸಿದ್ದಾನೆ. ಪರಮಾತ್ಮ ತನ್ನ ತಂದೆಯನ್ನು ವರುಣಪಾಶದಿಂದಾಗಿ ಪರಿಹಾರ ಮಾಡಿದ. ಅದಾದ ಮೇಲೆ ತನ್ನ ಗುರುಗಳ ಮಗ, ಸಾಂದೀಪಿನಿ ಋಷಿಗಳ ಮಗ ಯಮಲೋಕದಲ್ಲಿ ಇದ್ದ. ತಾನು ಅಲ್ಲಿಗೆ ಹೋಗಿ ಅವನನ್ನು ಮತ್ತೆ ಬದುಕಿಸಿಕೊಂಡು ಬಂದ. ಹೀಗೆ
ಸಾಮಾನ್ಯರು ಮಾಡಲಿಕ್ಕೆ ಸಾಧ್ಯವಾಗದಿರುವಂತಹ ಅನೇಕ ರೀತಿಯಾದಂತಹ ಕಾರ್ಯಗಳನ್ನು ಪರಮಾತ್ಮ ಮಾಡಿದ್ದಾನೆ. ಅದಾದ ಮೇಲೆ ಪ್ರಲಂಬಾಸುರ, ಕೇಶಿ, ಅರಿಷ್ಟ, ಮಲ್ಲ, ಕಂಸ, ಸಾಂದ್ವ, ಮೈಂದ, ಬಲ್ವಲ ಅಂತ ಅನೇಕ ದುಷ್ಟರನ್ನು ಪರಮಾತ್ಮ ಸಂಹಾರ ಮಾಡಿದ. ಆಗಿನ ಕಾಲದಲ್ಲಿ ದುಷ್ಟರ ಸಂಖ್ಯೆ ತುಂಬ ವಿಪರೀತವಾಗಿ ಇತ್ತು. ಯಾಕೆಂದರೆ ದ್ವಾಪರ ಯುಗ ಅದು ಕಲಿಯುಗಕ್ಕೆ ಹತ್ತಿರವಾದಂತಹ ಯುಗ. ಅದರಲ್ಲೂ ಕೂಡ ಕೃಷ್ಣಾವತಾರ ಆದದ್ದು ದ್ವಾಪರ ಯುಗದ ಕೊನೆಯಲ್ಲಿ. ಸುಮಾರು ದ್ವಾಪರ ಯುಗ ಮುಗಿಲಿಕ್ಕೆ ಕೇವಲ 100 ವರ್ಷ ಇತ್ತು ಮಾತ್ರ. ಆವಾಗ ಪರಮಾತ್ಮನ ಅವತಾರ ಆಗಿದ್ದು. ಹಾಗಾಗಿ ಕಲಿಯುಗದ ಪ್ರಭಾವ ಅಲ್ಲೂ ಕೂಡ ಸ್ವಲ್ಪ ಪ್ರಾರಂಭವಾಗಿತ್ತು. ಅನೇಕ ಜನ ದುಷ್ಟರು ಈ ಸಾಕ್ಷಾತ್ ಕಲಿಯೇ ಅವತಾರ ಮಾಡಿಬಿಟ್ಟಿದ್ದ ಆಲ್ರೆಡಿ ದುರ್ಯೋಧನನಾಗಿ. ಅದಾದ ಮೇಲೆ ಜರಾಸಂಧ, ಕಂಸ, ಪ್ರಲಂಬಾಸುರ ಮುಂತಾದಂತಹ ಮಹಾ ದೈತ್ಯರೆಲ್ಲರೂ ಕೂಡ ಇದ್ದರು. ಆ ಎಲ್ಲ ದೈತ್ಯರನ್ನು ಕೂಡ ಪರಮಾತ್ಮ ಅನೇಕರನ್ನು ತಾನು ಸಂಹಾರ ಮಾಡಿದ. ಇನ್ನು ಕೆಲವರನ್ನು ಬಲರಾಮನ ಮೂಲಕ, ಇನ್ನು ಕೆಲವರನ್ನು ಭೀಮಸೇನ, ಅರ್ಜುನರ ಮೂಲಕ ಒಟ್ಟಿನಲ್ಲಿ ಸಂಹಾರವನ್ನು ಮಾಡಿ ತಾನು ಅವತಾರ ಮಾಡಿದಂತಹ ಕಾರ್ಯ ಏನು, ಭೂಭಾರ ಹರಣಾಯಚ ಅಂತ ಸಮಗ್ರ ದೈತ್ಯರನ್ನು ಕೂಡ ಸಂಹಾರ ಮಾಡಿದಂತಹ ಪರಮಾತ್ಮನೊಂದು ಅದ್ಭುತವಾದಂತಹ ರೂಪ ಅದು ಕೃಷ್ಣ ರೂಪ ಅಂತ. ಅದಾದ ಮೇಲೆ ಕಾಲೇನ ಮೀಳಿತ ದೃಶಾಂ ಅವಮೃಷ್ಯ ಋಣಾಮ್ ಅಂತ ದ್ವಾಪರ ಯುಗದಲ್ಲಿ ಕೊನೆಗೆ ಏನಾಯಿತು, ಯುಗದ ಪ್ರಭಾವದಿಂದಾಗಿ ಜನರಿಗೆ ಅಜ್ಞಾನ ತುಂಬಿತು ಅಂತ. ಯುಗದ ಪ್ರಭಾವ ಅಂತಂದರೆ ಕೃತಯುಗದಲ್ಲಿ ಧರ್ಮವಾಗಲಿ ಜ್ಞಾನವಾಗಲಿ 100% ಇತ್ತು ಅಂತೆ. ಅಲ್ಲಿ ಅಜ್ಞಾನ ಇರಲೇ ಇಲ್ಲ. ಅದೇ ತ್ರೇತಾಯುಗಕ್ಕೆ ಬಂದಾಗ 75% ಧರ್ಮ ಮತ್ತು ಜ್ಞಾನ, 25% ಅಧರ್ಮ ಅಜ್ಞಾನ. ದ್ವಾಪರ ಬಂದಾಗ 50% ಅಜ್ಞಾನ ಅಧರ್ಮ, 50% ಜ್ಞಾನ ಧರ್ಮ ಅಂತ. ಹೀಗೆ ಯುಗದ ಪ್ರಭಾವದಿಂದ ರೇಷಿಯೋ ಜಾಸ್ತಿ ಆಗ್ತಾ ಇರುತ್ತೆ, ಕಡಿಮೆ ಆಗ್ತಾ ಇರುತ್ತೆ. ಕಲಿಯುಗಕ್ಕೆ ಬಂದಾಗ ಉಲ್ಟಾ, 25% ಜ್ಞಾನ ಮಾತ್ರ, 75% ಅಜ್ಞಾನ ಅಂತ. ಹಾಗೆ ಅಲ್ಲಿ ಏನಾಗಿತ್ತು, ಒಟ್ಟು 2 ಕಾರಣ ಅಂತೆ. ಒಂದು ಕಾರಣ ಯುಗದ ಪ್ರಭಾವದಿಂದಾಗಿ ಜ್ಞಾನ ಕಡಿಮೆಯಾಗಿತ್ತು ಒಂದು. ಇನ್ನೊಂದು ಋಷಿಗಳ ಶಾಪ, ಗೌತಮ ಋಷಿಗಳ ಶಾಪದಿಂದಾಗಿ ಎಲ್ಲ ಕಡೆ ಅಜ್ಞಾನ ತುಂಬಿತ್ತು ಎಂಬುದಾಗಿ ಹೇಳ್ತಾರೆ. ಹಾಗಾಗಿ ಆ ಸಂದರ್ಭದಲ್ಲಿ ಪರಮಾತ್ಮ 28ನೆಯ ದ್ವಾಪರ ಯುಗದಲ್ಲಿ ಪರಮಾತ್ಮ ತಾನು ಸತ್ಯವತಿ ದೇವಿಯಲ್ಲಿ ವೇದವ್ಯಾಸರಾಗಿ ಅವತಾರವನ್ನು ಮಾಡಿ ತಾನೇ ಮಾಡಿದ ವೇದಗಳ ವಿಭಾಗವನ್ನು ಮಾಡ್ತಾ ಇದ್ದಾನೆ. ಅಲ್ಲಿ ಏನಾಗ್ಬಿಟ್ಟಿತ್ತು, ವೇದಗಳು ಇದ್ದಿಲ್ಲ ಅಂತಲ್ಲ, ಆದರೆ ಚಲ್ಲಾಪಿಲ್ಲಿ ಆಗಿಬಿಟ್ಟಿದ್ದು. 1ನೇ ಮಂತ್ರ ಆದಮೇಲೆ ಯಾವ್ದಿರಬೇಕು, 2ನೇ ಮಂತ್ರ ಇರಬೇಕು. 2ನೇ ಮಂತ್ರ ಇದ್ದದ್ದಲ್ಲಿ ಎಲ್ಲ 1000 ಮಂತ್ರಗಳಾದಮೇಲೆ ಇದ್ದದ್ದು. ಹೀಗೆ ಎಲ್ಲ ಚಲ್ಲಾಪಿಲ್ಲಿಯಾಗಿ ಹೋಗಿಬಿಟ್ಟಿತ್ತು. ಇದು ಋಗ್ವೇದವೋ ಯಜುರ್ವೇದವೋ ಅಂತ ನಮಗೆ ಗುರುತಿಸಲಿಕ್ಕೆ ಕೂಡ ಸಾಧ್ಯ ಆಗ್ತಾ ಇರಲಿಲ್ಲ. ಅಂಥ ಸಂದರ್ಭದಲ್ಲಿ ಅವತಾರ ಮಾಡಿದಂತಹ ಪರಮಾತ್ಮ ಇದು ಋಗ್ವೇದ, ಇದು 1ನೇ ಮಂಡಲ, ಇದು 1ನೇ ಅಧ್ಯಾಯ ಅಂತ ಹೀಗೆ ಚೆನ್ನಾಗಿ ವಿಭಾಗವನ್ನು ಮಾಡಿ ಮತ್ತು ಅನೇಕ ಶಾಖೆಗಳನ್ನಾಗಿ ವಿಭಾಗವನ್ನು ಮಾಡಿ, ವೇದಗಳ ವಿಭಾಗವನ್ನು ಮಾಡಿ ಹೆಸರನ್ನು ಸಾರ್ಥಕವಾಗಿ ವೇದವ್ಯಾಸ ಅಂತ. ವ್ಯಾಸ ಅಂದರೆ ವಿಭಾಗ ಅಂತ, ವೇದಗಳನ್ನು ವಿಭಾಗ ಮಾಡಿದವರು. ಹಾಗಾಗಿ ಅವರಿಗೆ ವೇದವ್ಯಾಸ ದೇವರು ಅಂತ. ಮತ್ತು ದ್ವೀಪದಲ್ಲಿ ಹುಟ್ಟಿದಂಥವರು, ಹಾಗಾಗಿ ದ್ವೈಪಾಯನ ಅಂತ ಅನೇಕ ರೀತಿಯ ಹೆಸರುಗಳು ಅವರಿಗೆ ಬರ್ತಾ ಇದ್ದಾವೆ. ಈ ರೀತಿಯಾಗಿ ಪರಮಾತ್ಮ ವೇದವ್ಯಾಸರಾಗಿ ಅವತಾರವನ್ನು ಮಾಡಿ ವೇದ ವಿಭಾಗವನ್ನು ಮಾಡಿದರು, ಪುರಾಣಗಳ ರಚನೆಯನ್ನು ಮಾಡಿದರು, ಮಹಾಭಾರತ ರಚನೆ ಆಯಿತು, ಭಾಗವತ ರಚನೆ ಆಯಿತು, ಬ್ರಹ್ಮಸೂತ್ರಗಳ ರಚನೆ ಆಯಿತು. ಒಟ್ಟಿನಲ್ಲಿ ಜ್ಞಾನವನ್ನು ಸಂಪಾದನೆ ಮಾಡಲಿಕ್ಕೆ ಯಾವ ಯಾವ ಗ್ರಂಥಗಳು ಬೇಕೋ ಆ ಎಲ್ಲ ಗ್ರಂಥಗಳನ್ನು ಕೂಡ ಪರಮಾತ್ಮ ವೇದವ್ಯಾಸ ರೂಪದಿಂದಾಗಿ ರಚನೆ ಮಾಡಿ ಇವತ್ತಿಗೂ ಕೂಡ ಆ ಉತ್ತರ ಬದರಿ ಕ್ಷೇತ್ರದಲ್ಲಿ ಇದ್ದುಕೊಂಡು ಆಚಾರ್ಯ ಮಧ್ವರಿಗೆ ಪಾಠವನ್ನು ಮಾಡ್ತಾ ಇದ್ದಾರೆ ಎಂಬುದಾಗಿ ತಿಳಿಸ್ತಾರೆ. ಅದಾದ ಮೇಲೆ ಪರಮಾತ್ಮನ ಇನ್ನೊಂದು ಅವತಾರ ಬುದ್ಧಾವತಾರ. ಬುದ್ಧಾವತಾರ ಅದು ಅಜ್ಞಾನಿಗಳಿಗೆ ಅವರಿಗೆ ಬೇಕಾದಂತಹ ಜ್ಞಾನವನ್ನು ಕೊಡಲಿಕ್ಕೆ ಆದಂತಹ ಅವತಾರ. ಪುರಾಣ ಹೇಳುವಂತೆ ಅಜ್ಞಾನಾಂ ಜ್ಞಾನದೋ ವಿಷ್ಣು ಜ್ಞಾನಿದ ಮೋಕ್ಷದಶ್ಚ ಸಹ ಅಂತ ಹೇಳುತ್ತೆ. ಅಂದರೆ ಅಜ್ಞಾನಿಗಳಿಗೆ ಜ್ಞಾನವನ್ನು ಕೊಡುವಂಥವರು ಪರಮಾತ್ಮ, ಜ್ಞಾನಿಗಳಿಗೆ ಮೋಕ್ಷವನ್ನು ಕೊಡುವಂಥನು ಪರಮಾತ್ಮ ಅಂತ. ಯಾರಿಗೆ? ಅವರಿಗೆ ತತ್ವಜ್ಞಾನದ ಯೋಗ್ಯತೆ ಇರುತ್ತೆ. ತತ್ವಜ್ಞಾನದ ಯೋಗ್ಯತೆ ಇದ್ದಾಗಲೂ ಕೂಡ ಅವರಿಗೆ ಅಜ್ಞಾನ ಇದ್ದರೆ ಅವರಿಗೆ ಜ್ಞಾನವನ್ನು ಪರಮಾತ್ಮ ಕೊಡ್ತಾನೆ. ಆದರೆ ಯಾರಿಗೆ ತತ್ವಜ್ಞಾನದ ಯೋಗ್ಯತೆಯೇ ಇಲ್ಲವೋ ಅವರಿಗೆ ಪರಮಾತ್ಮ ಏನು ಮಾಡ್ತಾನೆ, ಇನ್ನಷ್ಟು ಅಜ್ಞಾನವನ್ನೇ ಕೊಡ್ತಾನೆ ಅಂತೆ. ಹಾಗಾಗಿ ಪರಮಾತ್ಮ ಬುದ್ಧ ರೂಪದಿಂದಾಗಿ ಅವತಾರವನ್ನು ಮಾಡಿ ಇಡೀ ಜಗತ್ತನ್ನು ಶೂನ್ಯ 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 ಅಂತ ಹೇಳಿದ. ಅದರ ಫಾಲೋವರ್ಸ್ ಆಗಿ ಇವತ್ತು ಬೌದ್ಧರು ಅಂತ ಏನಿದ್ದಾರೆ, ಆ ಬೌದ್ಧರು ಆ ಬುದ್ಧರೂಪಿಯಾದ ಪರಮಾತ್ಮನಿಂದಾಗಿ ಜಗತ್ತಿನಲ್ಲಿ ಬರ್ತಾ ಇದ್ದಾರೆ. ಹೀಗೆ ಪರಮಾತ್ಮ ತಾನು ಬುದ್ಧನಾಗಿ ದಿಗಂಬರ ವೇಷದಿಂದಾಗಿ ಅನೇಕ ರೀತಿಯಾದಂತಹ ಧರ್ಮಗಳನ್ನು ಉಪದೇಶ ಮಾಡಿದ. ಅದಾದ ಮೇಲೆ ಕಲಿಯುಗದ ಕೊನೆಯಲ್ಲಿ ಆದಂತಹ ಅವತಾರ ಕಲ್ಕಿ ಅವತಾರ. ಕಲ್ಕಿ ಅವತಾರ ಯಾಕಾಯಿತು ಅಂತ ಹೇಳಿದರೆ,
ಯರ್ಹ್ಯಾಲಯೇಶ್ವಪಿ ಸತಾಂನ ಕಥಾಹರೇ ಸ್ಯು ಪಾಷಂಡಿನಃ ದ್ವಿಜಜನಾಃ ವೃಷಳಾನ್ ಹೃದಯೇಭಾಃ ಸ್ವಾಹಾ ಸ್ವಧಾ ವಷಟಿತಿ ಸ್ಮಗಿರೋನ ಯತ್ರ ಶಾಸ್ತಾ ಭವಿಷ್ಯತಿ ಕಲೇರ್ ಭಗವಾನ್ ಯುಗಾಂತೆ ಅಂತ ಕಲಿಯುಗದ ಕೊನೆಯಲ್ಲಿ ಯಾವ ರೀತಿ ಆಗುತ್ತೆ ಪ್ರಸಂಗ ಅಂತ ಅದಕ್ಕೆ ಹೇಳ್ತಾರೆ, ಅತ್ಯಂತ ಸಜ್ಜನರು ಅಂತ ಯಾರು ಇರ್ತಾರೋ ಅವರ ಮನೆಯಲ್ಲಿಯೂ ಕೂಡ ಪರಮಾತ್ಮನ ಕಥೆ ಕೇಳಿ ಬರೋದಿಲ್ಲ. ಅದಾದ ಮೇಲೆ ಎಲ್ಲಿಯೂ ಕೂಡ ಸ್ವಾಹ ಮತ್ತು ಸ್ವಧ ಅರ್ಥಾತ್ ಹೋಮ ಹವನಾದಿಗಳು ಮತ್ತು ಶ್ರಾದ್ದಾದಿಗಳು ಎಲ್ಲಿಯೂ ಕೂಡ ನಡೆಯೋದಕ್ಕೆ ಸಾಧ್ಯ ಇಲ್ಲ. ಒಟ್ಟಿನಲ್ಲಿ ಕಲಿಯುಗದ ಕೊನೆಯಲ್ಲಿ ಜಗತ್ತಿನಲ್ಲಿ ಎಲ್ಲ ಕಡೆ ಕೂಡ ಏನಾಗುತ್ತೆ, ಅಜ್ಞಾನ ಎಂಬುದು ತಾಂಡವವಾಡ್ತಾ ಇರುತ್ತೆ, ಅಧರ್ಮ ತಾಂಡವವಾಡ್ತಾ ಇರುತ್ತೆ. ಆ ಸಂದರ್ಭದಲ್ಲಿ ಪರಮಾತ್ಮ ವಿಷ್ಣು ಯಶ ಎನ್ನುವಂತಹ ಬ್ರಾಹ್ಮಣನ ಮಗನಾಗಿ ಹುಟ್ಟಿ ಕಲ್ಕಿ ನಾಮಕನಾಗಿ ಕುದುರೆಯನ್ನು ಏರಿ ಎಲ್ಲ ದುಷ್ಟರನ್ನು ಕೂಡ ಅಧಾರ್ಮಿಕರನ್ನು ಸಂಹಾರ ಮಾಡ್ತಾನೆ. ಮತ್ತೆ ಪುನಃ ಏನಾಗುತ್ತೆ, ರಾತ್ರಿ ಮಲಗಿ ಎದ್ದ ತಕ್ಷಣ ಬೆಳಗ್ಗೆ ಆಗುತ್ತೆ. ಅದು ನಮಗೇನೋ ಆಶ್ಚರ್ಯ ಅಂತ ಅನಿಸೋದಿಲ್ಲ. ಆ ರೀತಿಯಾಗಿ ಸಹಜವಾಗಿ ಕೃತಯುಗ ಪ್ರಾರಂಭ ಆಗಿಬಿಡುತ್ತೆ ಅಂತ ಹೇಳ್ತಾರೆ. ಹೀಗೆ ಪರಮಾತ್ಮ ಕಲ್ಕಿ ನಾಮಕನಾಗಿ ಅವತಾರವನ್ನು ಮಾಡ್ತಾ ಇದ್ದಾನೆ ಅಂತ ಒಟ್ಟಿನಲ್ಲಿ ಇಷ್ಟು 25 ಅವತಾರಗಳ ಬಗ್ಗೆ ಒಂದು ಸಂಕ್ಷಿಪ್ತವಾದಂಥ ಚಿಂತನೆ. ಇದರಲ್ಲಿ ಅನೇಕ ಅವತಾರಗಳ ಚಿಂತನೆ ವಿಸ್ತಾರವಾಗಿ ಬರುತ್ತೆ ಮುಂದೆ ನಮಗೆ. ಕೃಷ್ಣಾವತಾರವಂತೂ 10ನೇ ಸ್ಕಂದ ಪೂರ್ತಿ ಅದೇ ಕಥೆ ಇದೆ. ರಾಮಾವತಾರದ ಕಥೆ 9ನೇ ಸ್ಕಂದದಲ್ಲಿ ಬರುತ್ತೆ. ಹೀಗೆ ಅನೇಕ ಅವತಾರಗಳ ಕಥೆ ಚೂರು 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 ಅದರಲ್ಲಿ ಬರುತ್ತೆ. ಅದೆಲ್ಲವನ್ನು ಕೂಡ ಸಂಕ್ಷಿಪ್ತವಾಗಿ ಸೇರಿಸಿಕೊಂಡು ಈ ಒಂದು ದ್ವಿತೀಯ ಸ್ಕಂದದ 7ನೇ ಅಧ್ಯಾಯದಲ್ಲಿ ಆಚಾರ್ಯ ವೇದವ್ಯಾಸ ದೇವರು ತಿಳಿಸಿಕೊಟ್ಟಿದ್ದಾರೆ. ಹೀಗೆ ಇಷ್ಟು ವಿಚಾರವನ್ನು ಚತುರ್ಮುಖ ಬ್ರಹ್ಮದೇವರು ತಾವು ನಾರದ ಋಷಿಗಳಿಗೆ ಉಪದೇಶವನ್ನು ಮಾಡ್ತಾ ಇದ್ದಾರೆ. ಇಷ್ಟು ಹೇಳಿ ಒಂದು ಮಾತನ್ನು ಹೇಳ್ತಾರೆ, ವಿಷ್ಣೋರ್ನು ವೀರ್ಯಗಣನಾಂ ಕಥಮೋರ್ಹತೀಹ ಯಃ ಪಾರ್ಥಿವಾನ್ಯಪಿ ಕವಿರ್ವಿಮಮೇ ರಜಾಂಸಿ ಚಸ್ಕಂಭ ಯಸ್ವರಭಸಾ ಸ್ಖಲಿತಂ ತ್ರಿಪೃಷ್ಟಂ ಯನ್ಮಾಂ ನಿಶಮ್ಯ ಸದನಾದ್ ಉರುಕಂಪಮಾನಂ. ನೋಡು ನಾರದ, ಪರಮಾತ್ಮನ ಮಹಿಮೆ ಅಪಾರ. ಇದನ್ನು ಎಣಿಸಲಿಕ್ಕೆ ಸಾಧ್ಯ ಇಲ್ಲ. ಯಾರಿಗೆ ಎಣಿಸಲಿಕ್ಕೆ ಸಾಧ್ಯ ಇಲ್ಲ ಅಂದರೆ, ಒಬ್ಬ ದೊಡ್ಡ ಮೇಧಾವಿ ಇರ್ತಾನೆ, ಅವನ ಕೆಪ್ಯಾಸಿಟಿ ಏನು ಅಂತಂದರೆ ಭೂಮಿಯ ಮೇಲೆ ಇರುವಂತಹ ಧೂಳಿನ ಕಣಗಳನ್ನು ಎಣಿಸಿರುವಂಥ ಸಾಮರ್ಥ್ಯ ಇದೆ ಅಂತ. ಇವತ್ತಲ್ಲಿ ಉಸುಕು ಹಾಕಿದ್ದಾರೆ, ಉಸುಗಳು ನಮಗೆ ಎಣಿಸ್ಲಿಕ್ಕಾಗುತ್ತೆ ಎಷ್ಟು ಧೂಳಿದೆ ಅಂತ, ಸರ್ವತಾ ಸಾಧ್ಯ ಇಲ್ಲ. ಆದರೆ ಒಬ್ಬ ಮೇಧಾವಿ ಇರ್ತಾನೆ, ಯಾರೋ ಒಬ್ಬ XYZ, ಅವನಿಗೆ ಭೂಮಿಯಲ್ಲಿರುವಂತಹ ಸಮಗ್ರವಾದಂತಹ ಧೂಳಿನ ಕಣಗಳನ್ನು ಎಣಿಸಬಹುದು ಅವನು. ಆದರೆ ಅಂತಹ ವ್ಯಕ್ತಿಗೂ ಕೂಡ ಪರಮಾತ್ಮನ ಗುಣಗಳನ್ನು ಎಣಿಸಲಿಕ್ಕೆ ಸಾಧ್ಯ ಇಲ್ಲ ಅಂತ. ಅರ್ಥಾತ್ ಅವರು ಯಾರೇ ದೊಡ್ಡ ವ್ಯಕ್ತಿಗಳಾಗಲಿ ಎಂತಹ ಸರ್ವಜ್ಞರೇ ಆಗಲಿ ಪರಮಾತ್ಮನ ಗುಣಗಳನ್ನು ಸಮಗ್ರವಾಗಿ ಚಿಂತನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಅಂತಹ ಪರಮಾತ್ಮನ ಮಹಿಮೆ ಅತ್ಯಂತ ಅದ್ಭುತವಾದದ್ದು. ಚಸ್ಕಂಭಯ ಸ್ವರವಸ ಸ್ಖಲಿತಂ ತ್ರಿಪುಷ್ಟಂ ಯನ್ಮಾಂ ನಿಶಮ್ಯ ಸದನಾ ದುರುಕಂಪಮಾನಂ ಅಂತ ಪರಮಾತ್ಮನ ಮಹಿಮೆಯ ಒಂದು ಹೆಚ್ಚು ಪರಿಚಯ ಇರೋದು ಯಾರಿಗೆ? ಬ್ರಹ್ಮದೇವರಿಗೆ. ಅವರು ಹೇಳ್ತಾರೆ, ಪರಮಾತ್ಮನ ಮಹಿಮೆಯನ್ನು ಕಂಡು ನಾನು ಒಮ್ಮೆ ನಡುಗಿ ಹೋಗಿಬಿಟ್ಟೆ ಅಂತ ಹೇಳ್ತಾರೆ. ಯಾವಾಗ ತ್ರಿವಿಕ್ರಮ ರೂಪ ಪರಮಾತ್ಮ ವಾಮನನಾಗಿ ಬಂದ, ಬಲಿಯ ಹತ್ತಿರ ದಾನವನ್ನು ಕೇಳಿದ, ದಾನವನ್ನು ಕೇಳಿ ತ್ರಿವಿಕ್ರಮನಾಗಿ ಬೆಳೆದಾಗ ಪರಮಾತ್ಮನ ಪಾದ ಎಲ್ಲಿಗೆ ಹೋಯಿತು? ಸತ್ಯಲೋಕಕ್ಕೆ ಹೋಯಿತು. ಸತ್ಯಲೋಕಕ್ಕೆ ಹೋದದ್ದೇ ತಡ ಆ ಪರಮಾತ್ಮನ ದಿವ್ಯವಾದಂತಹ ರೂಪವನ್ನು ಕಂಡು ಬ್ರಹ್ಮದೇವ ಒಂದು ಸಲ ನಡುಗಿ ಹೋಗಿಬಿಟ್ರು ಅಂತೆ. ಚಸ್ಕಂಭ ಸ್ವರವತ ಸಲಿತಂ ತ್ರಿಪುಷ್ಟಂ ಯನ್ಮಾ ನಿಶಮ್ಯ ಸದನ ಉರುಕಂಪಮಾನಂ. ಕಂಪನ ಅಂದರೆ ನಡುಗೋದು, ಬರೀ ಕಂಪನ ಅಲ್ಲ, ಉರುಕಂಪಮಾನ, ಭಾರಿ ನಡಿಗೆ ಹೋಗಿಬಿಟ್ಟೆ ಅಂತ ಹೇಳ್ತಾರೆ. ಹಾಗಾಗಿ ಅಂತಹ ಪರಮಾತ್ಮನ ಮಹಿಮೆ ಅತ್ಯಂತ ಅದ್ಭುತವಾದದ್ದು. ಇಂತಹ ಪರಮಾತ್ಮನ ಮಹಿಮೆಯನ್ನು ನಾವು ನೀವು ಯಾರಾದರೂ ಕೂಡ ಹೇಳಿ ಸಾಧ್ಯ ಇಲ್ಲ. ಅಷ್ಟು ಮಾತ್ರ ಅಲ್ಲ, ಗಾಯನ್ ಗುಣಾನ್ ದಶಶತಾನನ ಆದಿದೇವ ಅಂತ ನನಗೇನೋ 4 ಮುಖ ಇದೆ, ಆದರೆ 1000 ಮುಖ ಇರುವಂತಹ ಆದಿಶೇಷ ದೇವನು ಕೂಡ ಪರಮಾತ್ಮನ ಗುಣಗಳನ್ನು ಹೇಳಿ ಮುಗಿಸಲಿಕ್ಕೆ ಸಾಧ್ಯ ಇಲ್ಲ ಎಂಬುದಾಗಿ ತಿಳಿಸ್ತಾರೆ. ಮತ್ತೆ ಮುಂದೆ ಹೇಳ್ತಾರೆ, ಇಂತಹ ಪರಮಾತ್ಮನ ಮಹಿಮೆಯನ್ನು ತಿಳಿಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾ ಬರ್ತಾ ಇದ್ದಾರೆ. ಹಾಗೆ ತಿಳಿಲಿಕ್ಕೆ ಸಾಧ್ಯ ಇಲ್ಲವಾ ಅಂತಂದರೆ ಅದಕ್ಕೆ ಹೇಳ್ತಾರೆ, ಪರಮಾತ್ಮನ ಯೋಗ್ಯತೆಯನ್ನು ಅವರವರ ಯೋಗ್ಯತೆಗೆ ಅನುಸಾರವಾಗಿ ಅನೇಕ ಜನ ತಿಳಿದಿದ್ದಾರೆ. ಅವರು ಯಾರು ಅಂತಂದರೆ ಇಕ್ಷ್ವಾಕು, ಮುಚುಕುಂದ, ಅಂಬರೀಷ, ಸಗರ, ಗಯ, ಯಯಾತಿ, ಮಾಂಧಾತ, ಅಲರ್ಕ ಅಂತ ಅನೇಕ ರಾಜರ್ಷಿಗಳು ಬ್ರಹ್ಮರ್ಷಿಗಳ ಮಾತನ್ನು ತಿಳಿಸ್ತಾ ಹೋಗ್ತಾರೆ. ಹೀಗೆ ಎಲ್ಲ ದೊಡ್ಡ ದೊಡ್ಡ ಜ್ಞಾನಿಗಳು ಕೂಡ ಪರಮಾತ್ಮನ ಮಹಿಮೆಯನ್ನು ತಮ್ಮ ತಮ್ಮ ಯೋಗ್ಯತಾನುಸಾರವಾಗಿ ತಿಳಿದಿದ್ದಾರೆ. ಅದರಿಂದಾಗಿ ಮೋಕ್ಷವನ್ನು ಕೂಡ ಪಡೆದುಕೊಂಡಿದ್ದಾರೆ. ಹಾಗಾಗಿ ಪರಮಾತ್ಮನ ಮಹಿಮೆಯನ್ನು ಪೂರ್ತಿಯಾಗಿ ತಿಳಿಯಲಿಕ್ಕೆ ಸಾಧ್ಯ ಇಲ್ಲ ಅಂದ ತಕ್ಷಣ ಅದನ್ನೇ ಬಿಟ್ಟೇ ಬಿಡಬಾರ್ದು. ತಮ್ಮ ತಮ್ಮ ಯೋಗ್ಯತಾನುಸಾರವಾಗಿ ಅವಶ್ಯವಾಗಿ ತಿಳಿಯಲೇಬೇಕು ಅಂತ ತಿಳಿಸ್ತಾರೆ. ಮುಂದೆ ಇದೇ ಭಾಗವತದಲ್ಲಿ ಹೇಳುವಂತೆ ಅಲ್ಲಿ ಹೇಳ್ತಾರೆ,
ಹೀಗೆ ನವಪತಂತಿ ಆತ್ಮಸಮಂ ಪತತ್ರಿಣಃ ಅಂತ ಹಕ್ಕಿಗಳಿರ್ತವೆ. ಹಕ್ಕಿಗಳಲ್ಲಿ ಮತ್ತೆ ಕೆಟಗರಿ ಇರುತ್ತೆ. ಒಂದು ಸೊಳ್ಳೆ ಇರುತ್ತೆ. ಸೊಳ್ಳೆ ಎಷ್ಟು ಹಾರಲಿಕ್ಕೆ ಸಾಧ್ಯ? ಒಂದು 10 ಅಡಿ ಮೇಲೆ ಹಾರಲಿಕ್ಕೆ ಸಾಧ್ಯ. ನೊಣ ಇನ್ನು ಸ್ವಲ್ಪ ಮೇಲೆ, ಗುಬ್ಬಿನ ಸ್ವಲ್ಪ ಮೇಲೆ, ಕಾಗಿನ ಸ್ವಲ್ಪ ಮೇಲೆ, ಹೀಗೆ ಕೊನೆಯಲ್ಲಿ ಯಾವುದು ಹಾರುತ್ತೆ? ಗರುಡ ಪಕ್ಷಿ ಹಾರುತ್ತೆ. ಅದು ಕೂಡ ಸ್ವಲ್ಪ ಒಂದು ಲಿಮಿಟ್ ಇರುತ್ತೆ. ಹಾಗೆ ಯಾವ ರೀತಿಯಾಗಿ ಪಕ್ಷಿಗಳು ತಮ್ಮ ತಮ್ಮ ಯೋಗ್ಯತಾನುಸಾರವಾಗಿ ಆಕಾಶದಲ್ಲಿ ಹಾರಾಡುತ್ತೆ, ಹಾಗೆ ಜ್ಞಾನಿಗಳು ಕೂಡ ತಮ್ಮ ತಮ್ಮ ಯೋಗ್ಯತಾನುಸಾರವಾಗಿ ಪರಮಾತ್ಮನನ್ನು ಹೆಚ್ಚೆಚ್ಚು ತಿಳಿದುಕೊಳ್ತಾ ಹೋಗ್ತಾರೆ. ಆದರೆ ಪೂರ್ತಿಯಾಗಿ ತಿಳಿಲಿಕ್ಕೆ ಯಾರಿಂದಲೂ ಕೂಡ ಸಾಧ್ಯವಾಗಿಲ್ಲ ಎಂಬುದಾಗಿ ತಿಳಿಸ್ತಾರೆ. ಇಂತಹ ಪರಮಾತ್ಮನನ್ನು ನಾನು ತಿಳಿದದ್ದು ಇಷ್ಟೇ, ನಾನು ನಿನಗೆ ಇದನ್ನು ಉಪದೇಶ ಮಾಡಿದ್ದೇನೆ, ಹಾಗಾಗಿ ಇಂತಹ ಭಾಗವತವನ್ನು ನೀನೇನು ಮಾಡು, ವೇದವ್ಯಾಸ ದೇವರಿಗೆ ಹೇಳಿ ಅದನ್ನು ವಿಸ್ತಾರವಾಗಿ ರಚನೆ ಮಾಡುವಂತೆ ಹೇಳು ಅಂತ. ಅಂದರೆ ನಮಗೆಲ್ಲ ಗೊತ್ತೇ ಇರುವಂತೆ ವೇದವ್ಯಾಸ ದೇವರು 17 ಪುರಾಣವನ್ನು ರಚನೆ ಮಾಡ್ತಾರೆ. ರಚನೆ ಮಾಡಿ ಅವರಿಗೆ ಏನೋ ಒಂದು ಅತೃಪ್ತಿ, ನನಗಿನ್ನೂ ಏನೇ ಹೇಳಬೇಕಾಗಿತ್ತು ಅಂತ ಅತೃಪ್ತಿಯಂತೆ ಕೂತಿರ್ತಾರೆ. ಆವಾಗ ನಾರದರು ಒಂದು ಉಪದೇಶ ಮಾಡ್ತಾರೆ ಅವರಿಗೆ. ಹಾಗಾಗಿ ಆ ನಾರದರಿಗೆ ಉಪದೇಶ ಮಾಡಿದ್ಯಾರು? ಈ ಚತುರ್ಮುಖ ಬ್ರಹ್ಮದೇವರು. ಹಾಗಾಗಿ ಸಂಗ್ರಹೋಯಂ ವಿಭೂತಿ ನಮತಿ, ಇದೆಲ್ಲವೂ ಕೂಡ ಸಂಗ್ರಹ ಚಿಕ್ಕದಷ್ಟೇ. ಆದರೆ ಇದನ್ನು ನೀನು ವೇದವ್ಯಾಸ ದೇವರಿಗೆ ಹೇಳಿ ಇದನ್ನು ವಿಸ್ತಾರವಾಗಿ ರಚನೆ ಮಾಡುವಂತೆ ಅವರಿಗೆ ಹೇಳಬೇಕು ಎಂಬುದಾಗಿ ಬ್ರಹ್ಮದೇವರು ವೇದವ್ಯಾಸ ದೇವರಿಗೆ ಹೇಳ್ತಾ ಇದ್ದಾರೆ. ಈ ರೀತಿಯಾಗಿ ಮುಂದೆ ನಾರದರು ಹೋಗಿ ವೇದವ್ಯಾಸ ದೇವರಿಗೆ ಈ ಮಾತನ್ನು ಹೇಳಿ ಭಾಗವತ ಗ್ರಂಥವನ್ನು ರಚನೆ ಮಾಡಿ ಎಂಬುದಾಗಿ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದಾರೆ. ಹೀಗೆ ಇಲ್ಲಿಗೆ ದ್ವಿತೀಯ ಸ್ಕಂದದಲ್ಲಿ 7ನೇ ಅಧ್ಯಾಯ ಎಂಬುದು ಮುಗಿಯುತ್ತೆ. ಆಮೇಲೆ 8ನೇ ಅಧ್ಯಾಯದಲ್ಲಿ ವೇದವ್ಯಾಸ ಪರೀಕ್ಷಿತ ಮಹಾರಾಜ ಶುಕಮುನಿಗಳೇ ಮತ್ತೆ ನಮಸ್ಕಾರ ಮಾಡಿ ಕೇಳ್ತಾನೆ, ಹಾಗಾದರೆ ಇಲ್ಲಿ ತನಕ ಪರಮಾತ್ಮನ ಬಗ್ಗೆ ನನಗೆ ತಿಳಿಸಿಕೊಟ್ರಿ, ಪರಮಾತ್ಮನ ಧ್ಯಾನ ಮಾಡೋದು ಹೇಗೆ, ಪರಮಾತ್ಮನ ಗುಣಗಳ ಚಿಂತನೆ ಮಾಡೋದು ಹೇಗೆ, ಪರಮಾತ್ಮನ ಸ್ವರೂಪ ಏನು, ಪರಮಾತ್ಮನ ಅವತಾರಗಳ ಕಥೆ ಏನು ಅಂತ ಪರಮಾತ್ಮನ ಬಗ್ಗೆ ನನಗೆ ಹೇಳಿದಿರಿ. ಇದಾದ ಮೇಲೆ ನನಗೆ ಇನ್ನೂ ಬೇರೆ ವಿಚಾರಗಳ ಬಗ್ಗೆ ತಿಳಿಬೇಕು ಅಂತ ಆಸೆ ಉಂಟಾಗ್ತಾ ಇದೆ ಅಂತ ಹೇಳ್ತಾರೆ. ಯಾವುದ್ಯಾವುದು ಅಂತಂದರೆ, ವಾಸ್ತವಿಕವಾಗಿ ಜೀವನಿಗೆ ಏನಿಲ್ಲ, ಜಡವಾದಂಥ ಶರೀರ ಇಲ್ಲ. ಜೀವ ಚೇತನ, ಅವನು. ಅಂತಹ ಚೇತನನಿಗೆ ಇಂತಹ ಜಡವಾದ ಶರೀರ ಬರುತ್ತೆ. ಈ ಜಡವಾದ ಶರೀರ ಬರಲಿಕ್ಕೆ ಕಾರಣ ಏನು ಅಂತ, ಅದಕ್ಕೆ ಒಂದೇ ಕಾರಣ, ಬೇರೆ ಬೇರೆ ಕಾರಣಗಳಿದ್ದಾವ ಅಂತ ಕೇಳ್ತಾರೆ. ಒಂದು ಕಾರಣ ಎಲ್ಲರಿಗೂ ಗೊತ್ತೇ ಇರುವಂತೆ ಪರಮಾತ್ಮನ ಇಚ್ಛೆ. ಜಗತ್ತಿನಲ್ಲಿ ನಡೆಯುವುದು ಪ್ರತಿಯೊಂದು ಕೂಡ ಪರಮಾತ್ಮನ ಇಚ್ಛೆಯಂತೆ. ಹಾಗಾಗಿ ಜೀವನಿಗೆ ಜಡವಾದಂತಹ ಶರೀರ ಬರಲಿಕ್ಕೆ ಪರಮಾತ್ಮನ ಇಚ್ಛೆ ಒಂದೇ ಕಾರಣ, ಮತ್ತು ಬೇರೆ ಬೇರೆ ಕಾರಣಗಳು ಇದ್ದಾವ ಅಂತ. ಅದಾದ ಮೇಲೆ 14 ಲೋಕಗಳನ್ನು ಪರಮಾತ್ಮ ಯಾವ ರೀತಿಯಾಗಿ ಸೃಷ್ಟಿ ಮಾಡಿದ ಅಂತ. ಆಮೇಲೆ ಮುಕ್ತರಿಗೆ ನಿಯಾಮಕನಾದಂತಹ ಪರಮಾತ್ಮ ಯಾವ ರೂಪದಲ್ಲಿ ಇರ್ತಾನೆ, ಎಲ್ಲಿ ಇರ್ತಾನೆ, ಹೇಗಿರ್ತಾನೆ ಅಂತ ಕೇಳ್ತಾರೆ. ಅದಾದ ಮೇಲೆ ಬ್ರಹ್ಮದೇವರ ಆಯಸ್ಸು ಅಂದರೆ ಎಷ್ಟು, ಅದರ ವಿಸ್ತಾರವನ್ನು ನನಗೆ ಹೇಳಿ ಅಂತ ಕೇಳ್ತಾನೆ. ಮತ್ತು ಭೂತ ಭವಿಷ್ಯ ವರ್ತಮಾನಗಳನ್ನು ಹೇಗೆ ತಿಳಿಯೋದು ಅಂತ, ಅರ್ಥಾತ್ ಪಾಸ್ಟ್, ಪ್ರೆಸೆಂಟ್ ಮತ್ತು ಫ್ಯೂಚರನ್ನು ಹೇಗೆ ತಿಳಿಯೋದು, ಮತ್ತು ಆಯಸ್ಸನ್ನು ಹೇಗೆ ಲೆಕ್ಕ ಹಾಕಬೇಕು ಅಂತ ಒಟ್ಟಿನಲ್ಲಿ ಮುಂದೆ ಭಾಗವತದಲ್ಲಿ ಏನೇನನ್ನು ಹೇಳ್ತಾರೋ, 3ನೇ ಸ್ಕಂದದಿಂದಾಗಿ ಪ್ರಾರಂಭ ಮಾಡಿ 12ನೇ ಸ್ಕಂದಕ್ಕೆ ಏನೇನು ವಿಚಾರಗಳನ್ನು ಹೇಳ್ತಾರೋ ಅದಕ್ಕೆ ಮೂಲಭೂತವಾದಂಥ ಎಲ್ಲ ಪ್ರಶ್ನೆಗಳನ್ನು ಕೂಡ 2ನೇ ಸ್ಕಂದದಲ್ಲಿ ಪರೀಕ್ಷಿತ ಮಾಡ್ತಾನೆ. ಹೀಗೆ ಎಲ್ಲವನ್ನು ಕೂಡ ಧ್ಯಾನದ ಬಗ್ಗೆ ಹೇಳಿ, ಭಕ್ತಿಯ ಬಗ್ಗೆ ಹೇಳಿ, ಧರ್ಮದ ಬಗ್ಗೆ ಹೇಳಿ, ಗರ್ಭವಾಸದ ಬಗ್ಗೆ ಹೇಳಿ ಅಂತ ಒಟ್ಟಿನಲ್ಲಿ ಅನೇಕ ರೀತಿಯಾದಂತಹ ಪ್ರಶ್ನೆಗಳನ್ನು ಮಾಡ್ತಾನೆ. ಇಷ್ಟು ಪ್ರಶ್ನೆಗಳನ್ನು ಮಾಡಿದಾಗ ಶುಕಾಚಾರ್ಯರು ಪರಮಾತ್ಮನಿಗೆ ನಮಸ್ಕಾರವನ್ನು ಮಾಡಿ ತಾವೇನು ಮಾಡ್ತಾರೆ, ಅದೆಲ್ಲವನ್ನು ಕೂಡ ಉಪದೇಶ ಮಾಡಲಿಕ್ಕೆ ಶುರು ಮಾಡ್ತಾರೆ. ಆತ್ಮಾಯ ಮೃತೇರಾಜನ್ ಪರಸ್ಯಾನುಭವಾತ್ಮನಃ ನಘಟೇತಾರ್ಥ ಸಂಬಂಧ ಸ್ವಪ್ನೆ ದೃಷ್ಟುರಿವಾಂಜಸ ಅಂತ ನೀನು ಹೇಳಿದ್ದು ಅತ್ಯಂತ ಸರಿಯಾಗಿದೆ. ಜೀವ ಅವನು ಪರಮಚೇತನನಾದಂತಹ ವ್ಯಕ್ತಿ. ಅವನಿಗೆ ಈ ಜಡವಾದಂತಹ ಶರೀರ ಬರುತ್ತೆ. ಜಡವಾದಂತಹ ಶರೀರ ಬರಲಿಕ್ಕೆ ಏನು ಕಾರಣ ಅಂತಂದರೆ, ಒಂದು ನೀನು ಹೇಳಿದಂತೆ ಪರಮಾತ್ಮನ ಇಚ್ಛೆ, ಇನ್ನೊಂದು ಪ್ರಕೃತಿಯ ಸಂಬಂಧ ಅಂತ. ಅರ್ಥಾತ್ ಪರಮಾತ್ಮ ತಾನೇ ಮಾಡ್ತಾನೆ, ಒಬ್ಬ ಜೀವ ಇರ್ತಾನೆ, ಅವನು ಸಾತ್ವಿಕನೋ ರಾಜಸನೋ ತಾಮಸನೋ 3ರಲ್ಲಿ ಒಬ್ಬ ಆಗಿರ್ತಾನೆ. ಮೂಲತಃ ಏನೋ ಒಂದು ಆಗಿರ್ತಾನೆ ಅವನು. ಹಾಗಾಗಿ ಸಾತ್ವಿಕನಾಗಿದ್ದರೆ ಅವನಿಗೆ ಏನು ಬೇಕು, ಮುಂದೆ ಮೋಕ್ಷ ಆಗಬೇಕು. ರಾಜಸನಾಗಿದ್ದರೆ ಅವನಿಗೆ ನಿತ್ಯ ಸಂಸಾರ ಸಿಗಬೇಕು. ತಾಮಸನಾಗಿದ್ದರೆ ಅವನಿಗೆ ತಮಸ್ಸು ಸಿಗಬೇಕು. ಹಾಗಾಗಿ ಅವರವರಿಗೆ ಯೋಗ್ಯವಾದಂತಹ ಫಲ ಅವರಿಗೆ ಸಿಗಬೇಕು. ಅದೇ ಸೃಷ್ಟಿಯ ನಿಯಮ, ಪರಮಾತ್ಮ ಮಾಡಿದಂತಹ ಒಂದು ನಿಯಮ. ಹಾಗಾಗಿ ಪರಮಾತ್ಮ ಏನು ಮಾಡ್ತಾನೆ, ಒಬ್ಬ ಸಾತ್ವಿಕ ವ್ಯಕ್ತಿ ಇದ್ದಾನೆ, ಅವನಿಗೆ ಮೋಕ್ಷ ಆಗಬೇಕು. ಅವನಿಗೆ ಬರೀ ಜೀವಸ್ವರೂಪ ಮಾತ್ರದಲ್ಲಿ ಇದ್ದುಬಿಟ್ರೆ ಮೋಕ್ಷ ಆಗಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ಸಾಧನೆ ಆಗಬೇಕು.
ಸಾಧನೆ ಪೂರ್ತಿ ಆದಾಗ ಮಾತ್ರ ಏನು ಸಾಧ್ಯ? ಮೋಕ್ಷ ಸಾಧ್ಯ. ಸಾಧನೆ ಆಗಬೇಕು ಅಂದರೆ ಏನು ಬೇಕು? ಜಡವಾದಂಥ ಶರೀರ ಬೇಕು. ಅದಕ್ಕೋಸ್ಕರ ಪರಮಾತ್ಮ ಏನು ಮಾಡ್ತಾನೆ? ಅವರಿಗೆ ಇಂತಹ ಜಡವಾದಂಥ ಶರೀರವನ್ನು ಕೊಟ್ಟು ಅವರ ಮೂಲಕ ಯೋಗ್ಯವಾದಂಥ ಸಾಧನೆಯನ್ನು ಮಾಡಿಸಿ ಅವರಿಗೆ ಮೋಕ್ಷವನ್ನು, ತಮಸ್ಸನ್ನು ಅಥವಾ ನಿತ್ಯ ಸಂಸಾರವನ್ನು ಪರಮಾತ್ಮ ಅವರಿಗೆ ಕೊಡ್ತಾನೆ. ಹಾಗಾಗಿ ಒಂದು ಪರಮಾತ್ಮನ ಇಚ್ಛೆ, ಇನ್ನೊಂದು ಅವನ ಅಧೀನವಾದಂಥ ಪ್ರಕೃತಿಯ ಸಂಬಂಧ. ಇದರಿಂದಾಗಿಯೇ ಜೀವನಿಗೆ ಏನಾಗುತ್ತೆ? ಇಂತಹ ಒಂದು ಶರೀರ ಬರುತ್ತೆ. ಅದರಲ್ಲೂ ಕೂಡ ಒಂದೇ ಶರೀರ ಬರೋದಿಲ್ಲ, ಅನೇಕ ಶರೀರಗಳು ಬರ್ತವೆ. ಅನೇಕ ಶರೀರಗಳಲ್ಲಿ ಸಾಧನೆ ಮಾಡಿದಾಗ ಏನಾಗುತ್ತೆ? ಅವನ ಸಾಧನೆ ಎಂಬುದು ಪರಿಪೂರ್ಣವಾಗುತ್ತೆ. ಅದಾದ ಮೇಲೆ ಸಾಧನೆಗೆ ಅನುಗುಣವಾದಂಥ ಫಲ ಎಂಬುದನ್ನು ಕೂಡ ಪರಮಾತ್ಮ ಕೊಡ್ತಾನೆ ಎಂಬುದಾಗಿ ತಿಳಿಸ್ತಾ ಇದ್ದಾರೆ. ಆದರೆ ಈ ಸಂದರ್ಭದಲ್ಲಿ ಅವನೇನು ಮಾಡ್ತಾನೆ? ಮಾಯೆಯ ಬಹುರೂಪಯ ರಮಮಾಣೋ ಗುಣೇಶ್ವಸ್ಯ ಮಮಾಹಮಿತಿ ಮನ್ಯತೆ ಅಂತ ಜೀವನಿಗೇನಾಗುತ್ತೆ? ಈ ಶರೀರವೇ ನಾನು ಎನ್ನುವಂಥ ಭ್ರಮೆ ಬಂದುಬಿಡುತ್ತೆ ಅಂತ. ವಾಸ್ತವಿಕವಾಗಿ ಜೀವ ಬೇರೆ, ಅವನ ಶರೀರ ಬೇರೆ. ಆದರೆ ಅವನಿಗೇನಾಗ್ಬಿಡುತ್ತೆ? ಈ ಶರೀರದಲ್ಲಿ ಇದ್ದು ಏನಾಗ್ಬಿಡುತ್ತೆ? ಕೊನೆಗೆ ಈ ಶರೀರವೇ ನಾನು, ಈ ಶರೀರ ನನ್ನದ್ದು 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 ಅಂತ ಅಭಿಮಾನ ಬಂದುಬಿಡುತ್ತೆ. ಕೊನೆಗೆ ಅಭಿಮಾನ ಏನಾಗುತ್ತೆ? ಬಿಡಿಸಿಕೊಳ್ಳಲಿಕ್ಕೆ ಆಗದಷ್ಟು ಗಟ್ಟಿಯಾಗಿ ಬಿಡುತ್ತೆ. ಆದರೆ ಈ ಅಭಿಮಾನವನ್ನು ಬಿಡಿಸಿಕೊಂಡಾಗಲೇ ಅವನಿಗೇನಾಗುತ್ತೆ? ಉದ್ಧಾರಕ್ಕೆ ಕಾರಣವಾಗುತ್ತೆ. ಇಲ್ಲದೆ ಹೋದರೆ ಮತ್ತೆ ಅನರ್ಥ ಕಾರಣ ಆಗುತ್ತೆ ಅಂತ ತಿಳಿಸ್ತಾ ಇದ್ದಾರೆ. ಇಷ್ಟು ಹೇಳಿದ ಮೇಲೆ ಚತುರ್ಮುಖ ಬ್ರಹ್ಮದೇವರು ನಾರದರಿಗೆ ಅನೇಕ ಈ ರೀತಿಯಾದಂಥ ಉಪದೇಶಗಳನ್ನು ಮಾಡ್ತಾರೆ. ಹೀಗೆ ಹೇಳಿ ಮುಂದೆ ಹೇಳ್ತಾರೆ, ಈ ರೀತಿಯಾಗಿ ನಾನು ವಿಶೇಷವಾಗಿ ತಪಸ್ಸನ್ನು ಮಾಡಿದೆ ಪರಮಾತ್ಮನ ಕುರಿತು. ಪರಮಾತ್ಮ ಆವಾಗ ತಾನೇ ಮಾಡ್ತಾ ಇದ್ದಾನೆ, ತನ್ನ ನಿಜವಾದಂಥ ಸ್ವರೂಪವನ್ನು ತೋರಿಸ್ತಾ ಇದ್ದಾನೆ ಅಂತ ಆ ಒಂದು ಕಥೆಯನ್ನು ಹೇಳ್ತಾರೆ. ಅದಾದ ಮೇಲೆ ಸೃಷ್ಟಿಯ ಪ್ರಾರಂಭದಲ್ಲಿ ಬ್ರಹ್ಮದೇವರ ಸೃಷ್ಟಿ ಆಯಿತು. ಬ್ರಹ್ಮದೇವರಿಗೆ ಏನು ಮಾಡಬೇಕಂತ ಗೊತ್ತೇ ಇಲ್ಲ, ಮತ್ತು ಪರಮಾತ್ಮನೂ ಕಾಣಿಸ್ತಾ ಇಲ್ಲ ಅವರಿಗೆ. ಸುತ್ತಲೂ ಕೂಡ ನೀರಿದೆ, ನೀರಿನ ಮಧ್ಯದಲ್ಲಿ ತಾವಿದ್ದಾರೆ, ಏನು ಕೂಡ ಕಾಣಿಸ್ತಾ ಇಲ್ಲ, ಏನು ಮಾಡಬೇಕು ಗೊತ್ತಾಗ್ತಾ ಇಲ್ಲ. ಆವಾಗ ಏನಾಯಿತು? ಅಲ್ಲಿ ಅವರಿಗೆ ಎರಡು ಶಬ್ದಗಳು ಕೇಳಿಸಿದುವಂತೆ. ಏನಂತ? ತಪ ತಪ ಅಂತ. ತಪಸ್ಸನ್ನು ಮಾಡು ಅಂತ ಅವರಿಗೆ ಎರಡಿಗೆ ಶಬ್ದಗಳು ಕೇಳಿಸಿತ್ತು. ತಕ್ಷಣ ಅವರೇನು ಮಾಡ್ತಾರೆ? ಎಲ್ಲ ಕಡೆ ನೋಡ್ತಾರೆ, ಇದನ್ನು ಯಾರು ಹೇಳಿದರು ಅಂತ. ಸುತ್ತಮುತ್ತಲು ನೋಡ್ತಾರೆ, ಹೇಳಿದವರು ಯಾರು ಕೂಡ ಕಾಣಿಸೋದೇ ಇಲ್ಲ. ಕೊನೆಗೆ ತಾವೇ ಮಾಡ್ತಾರೆ, ಆ ಕಮಲದ ದಂಟಿನ ಒಳಗಡೆ ಹೋಗಿ 1000 ವರ್ಷಗಳ ಕಾಲ ತಪಸ್ಸನ್ನು ಮಾಡ್ತಾರೆ. 1000 ವರ್ಷಗಳ ಕಾಲ ದೀರ್ಘವಾದಂಥ ತಪಸ್ಸನ್ನು ಮಾಡಿದಾಗ ಆವಾಗ ಅವರಿಗೇನಾಯಿತು? ಪರಮಾತ್ಮ ಪ್ರತ್ಯಕ್ಷನಾದ ಅಂತ. ಹಾಗಾಗಿ ಪರಮಾತ್ಮ ಪ್ರತ್ಯಕ್ಷನಾಗೋದು ನಮ್ಮ ನಿಮ್ಮಂಥವರಿಗೆ ತಪಸ್ಸು ಮಾಡೋದು ಮಾತ್ರ ಅಲ್ಲ, ಬ್ರಹ್ಮದೇವರೇ ಆದರೂ ಕೂಡ ಅವರು ತಪಸ್ಸು ಮಾಡಿದಾಗಲೇ ಪರಮಾತ್ಮನಿಗೆ ದರ್ಶನವನ್ನು ಕೊಟ್ಟ. ಹಾಗಾಗಿ ಪರಮಾತ್ಮನ ದರ್ಶನ ಅಷ್ಟು ಸುಲಭವಾಗಿ ಆಗುವಂಥದ್ದಲ್ಲ. ಹೀಗೆ ಪರಮಾತ್ಮ ತನ್ನ ಶ್ವೇತದ್ವೀಪ ಲೋಕಗಳನ್ನೆಲ್ಲವನ್ನು ಕೂಡ ಬ್ರಹ್ಮದೇವರಿಗೆ ತೋರಿಸ್ತಾ ಇದ್ದಾನೆ. ಅಂತಹ ಆ ಒಂದು ಲೋಕಗಳಲ್ಲಿ, ಅರ್ಥಾತ್ ವೈಕುಂಠಾದಿ ಲೋಕಗಳಲ್ಲಿ ಇರುವಂತಹ ಮುಕ್ತರೇನಿದ್ದಾರೆ ಅವರೆಲ್ಲರೂ ಕೂಡ ಏನಿರ್ತಾರೆ? ಪರಮಾತ್ಮನಂತೆ ಇರ್ತಾರೆ ಅಂತೆ. ಅಂದರೆ ಒಟ್ಟು 4 ರೀತಿಯಾದಂಥ ಮೋಕ್ಷದ ಸ್ವರೂಪದ ಬಗ್ಗೆ ಹೇಳ್ತಾರೆ. ಸಾರೂಪ್ಯ, ಸಾಮೀಪ್ಯ, ಸಾಲೋಕ್ಯ, ಸಾಯುಜ್ಯ ಅಂತ. ಸಾಮೀಪ್ಯ ಅಂದರೆ ಪರಮಾತ್ಮನ ಹತ್ತಿರ ಇರುವಂತಹ ಲೋಕ ಅದು. ಅಲ್ಲಿ ನಮಗೆ ಪರಮಾತ್ಮ ಹತ್ತಿರವೇ ಯಾವಾಗಲೂ ಇರುವಂಥ ಯೋಗ್ಯತೆ ಒಂದು ಇರುತ್ತೆ. ಅದಾದ ಮೇಲೆ ಸಾಲೋಕ್ಯ, ಪರಮಾತ್ಮ ಯಾವ ಲೋಕದಲ್ಲಿ ಇರ್ತಾನೋ ಅದೇ ಲೋಕದಲ್ಲಿ ಇರುವಂಥ ಭಾಗ್ಯ ಮುಕ್ತರಿಗೆ ಇರುತ್ತೆ, ಅದು ಸಾಲೋಕ್ಯ. ಆಮೇಲೆ ಸಾರೂಪ್ಯ, ಪರಮಾತ್ಮನಂತೆಯೇ ರೂಪವನ್ನು ಧಾರಣೆ ಮಾಡಿರುವಂಥ ಭಾಗ್ಯ ಇರುತ್ತೆ, ಅದು ಒಂದು ಮೋಕ್ಷ. ಇನ್ನೊಂದು ಸಾಯುಜ್ಯ, ಪರಮಾತ್ಮನ ಜೊತೆಗೇ ಸೇರಿಕೊಂಡು ಪರಮಾತ್ಮನ ಒಳಗಡೆ ಪ್ರವೇಶ ಮಾಡಿ ಸುಖವನ್ನು ಅನುಭವಿಸೋದು ಅಂತ. ಇದರಲ್ಲಿ ಕಾಮನ್ ಥಿಂಗ್ ಯಾವುದು ಅಂದರೆ ಸಾರೂಪ್ಯ ಮೋಕ್ಷ ಅಂತ. ಅಂದರೆ ಯಾರ್ಯಾರು ಮುಕ್ತರಾಗ್ತಾರೋ ಅವರಿಗೆ ಚತುರ್ಭುಜಗಳು ಫಿಕ್ಸ್ ಅಂತ. ಪರಮಾತ್ಮ ಯಾವ ರೀತಿ ಚತುರ್ಭುಜನಾಗಿರ್ತಾನೋ ಆ ರೀತಿಯಾಗಿ ಮುಕ್ತರಾದಂಥ ಪ್ರತಿಯೊಬ್ಬ ಜೀವಿಗಳಿಗೂ ಕೂಡ ಸಾರೂಪ್ಯ ಅನ್ನೋದು ಫಿಕ್ಸ್. ಅಂದರೆ 4 ಭುಜಗಳು, ಶಂಖ ಚಕ್ರ ಗದಾ ಪದ್ಮಗಳನ್ನು ಧಾರಣೆ ಮಾಡಿ ಮುಕ್ತರಾದಂಥ ಇರ್ತಾರೆ ಅಂತ. ಹೀಗೆ ಮುಕ್ತರು ಯಾವ ರೀತಿಯಾಗಿರ್ತಾರೆ ಅಂತ ಇಲ್ಲಿ ತಿಳಿಸ್ತಾ ಇದ್ದಾರೆ. ಶ್ಯಾಮಾವದಾತಾಹ ಶತಪತ್ರಲೋಚನಾಹ ಅಂತ. ಅತ್ಯಂತ ನೀಲವರ್ಣ, ಪರಮಾತ್ಮ ಯಾವ ರೀತಿಯಾಗಿ ಕೃಷ್ಣನಾಗಿ ಅವತಾರ ಮಾಡಿದ್ದಾಗ ನೀಲವರ್ಣ ಇತ್ತು, ಹಾಗೆ ಪ್ರತಿಯೊಬ್ಬ ಮುಕ್ತರ ವರ್ಣವೂ ಕೂಡ ನೀಲವರ್ಣ. ಆಮೇಲೆ ಶತಪತ್ರಲೋಚನಾಹ, ಕಮಲದಂತೆ ಅರಳಿದಂತಹ ಕಣ್ಣುಗಳು, ಒಳ್ಳೆ ಪೀತಾಂಬರರು, ಮತ್ತು ಸರ್ವೇ ಚತುರ್ಬಾಹವಃ, ಎಲ್ಲರಿಗೂ ಕೂಡ 4 ಕೈಗಳು ಅಂತೆ. ಹೀಗೆ ಅಂತಹ ದಿವ್ಯವಾದಂಥ ಆಭರಣಗಳು ಎಲ್ಲವನ್ನು ಕೂಡ ಧಾರಣೆ ಮಾಡಿರ್ತಾರೆ. ಉತ್ತಮವಾದಂತಹ ವಿಮಾನಗಳಲ್ಲಿ ಅವರ ಸೇವೆಯನ್ನು ಮಾಡಲಿಕ್ಕಿಂತ ಉತ್ತಮವಾದ ಸ್ತ್ರೀಯರು ಅಲ್ಲಿ ಇರ್ತಾರೆ. ಅದಾದ ಮೇಲೆ ಅಲ್ಲಿ ಸಾಕ್ಷಾತ್ತಾಗಿ ಲಕ್ಷ್ಮೀದೇವಿ
ಶ್ರೀರ್ಯತ್ರ ರೂಪಿಣ್ ನಿರುಗಾಯಪಾದಯೋ ಅಂತ ಒಂದು ದೊಡ್ಡ ಉಯ್ಯಾಲೆ ಇರುತ್ತೆ ಅಂತೆ. ಆ ಉಯ್ಯಾಲೆಯಲ್ಲಿ ಸಾಕ್ಷಾತ್ ಲಕ್ಷ್ಮೀದೇವಿ ಕೂತ್ಕೊಂಡಿರ್ತಾಳೆ, ಒಬ್ಬಳೇ ಇರೋದಿಲ್ಲ. ಬಹುದಾ ವಿಭೂತಿಬಿಹಿ ಅಂತ, ಅಲ್ಲಿ ಲಕ್ಷ್ಮೀದೇವಿಯ ಅನೇಕ ರೂಪಗಳಿರ್ತಾವೆ, ವಿಭೂತಿ ರೂಪಗಳು ಅಂತ. ಅನೇಕ ರೂಪಗಳಿಂದಾಗಿ ನಿತ್ಯವಾಗಿ ಪರಮಾತ್ಮನ ಪಾದ ಸೇವೆಯನ್ನು ಮಾಡ್ತಾ ಇರ್ತಾಳೆ ಮಹಾಲಕ್ಷ್ಮೀದೇವಿ. ಅಲ್ಲಿ ವಿಶೇಷವಾದಂತಹ ಪರಮಾತ್ಮ ತಾನು ಎಲ್ಲ ಮುಕ್ತರಿಂದಾಗಲೂ ಕೂಡ ಸೇವ್ಯನಾಗಿ ತಾನು ಅಲ್ಲಿ ಕೂತಿರ್ತಾನೆ ಅಂತ, ಅಂತಹ ದಿವ್ಯವಾದಂತಹ ರೂಪವನ್ನು ಚತುರ್ಮುಖ ಬ್ರಹ್ಮದೇವರು ಅಲ್ಲಿ ಕಾಣ್ತಾ ಇದ್ದಾರೆ. ಅಲ್ಲಿ ಇದ್ದಂತಹ ಪರಮಾತ್ಮ ಹೇಗಿದ್ದಾನೆ, ಭೃತ್ಯಪ್ರಸಾದಾಭಿಮುಖಂ. ಭೃತ್ಯ ಅಂದರೆ ಸೇವಕರು ಅಂತ. ಪರಮಾತ್ಮ ಯಾವಾಗಲೂ ಕೂಡ ತನ್ನ ಸೇವೆಯನ್ನು ಮಾಡುವಂಥವರಿಗೆ ವಿಶೇಷವಾದಂಥ ಅನುಗ್ರಹವನ್ನು ಮಾಡ್ತಾನೆ ಅಂತೆ. ಹೀಗೆ ಪ್ರಸನ್ನಹಾಸಾರುಣ ಲೋಚನಾನನಂ ಕಿರೀಟಿನಂ ಕುಂಡಲಿನಂ ಚತುರ್ಭುಜಂ ಪೀತಾಂಶುಕಂ ವಕ್ಷಸಿ ಲಕ್ಷಿತಾಶ್ರಯಂ ಅಂತ ಪರಮಾತ್ಮ ವರ್ಣನೆ ಮಾಡ್ತಾ ಇದ್ದಾರೆ. ಉತ್ತಮವಾದಂತಹ ಮುಗುಳು ನಗು, ನಸುಗೆಂಪಾದಂತಹ ಕಣ್ಣು, ಕಿರೀಟ, ಕುಂಡಲ, ಪೀತಾಂಬರ, ಶ್ರೀವತ್ಸ ಚಿಹ್ನೆ, ಕೌಸ್ತುಭಮಣಿ ಅಂತ ಎಲ್ಲವನ್ನು ಕೂಡ ಪರಮಾತ್ಮ ಧಾರಣೆ ಮಾಡಿದ್ದಾನೆ. ಅದಾದ ಮೇಲೆ ಪರಮಾತ್ಮ ಅವನ ಸುತ್ತಲೂ ಕೂಡ ಅನೇಕ ರೂಪಗಳಿದ್ದಾವೆ ಎಂದು ತಿಳಿಸ್ತಾ ಇದ್ದಾರೆ. ಪ್ರದ್ಯುಮ್ನ, ಅನಿರುದ್ಧ, ವಾಸುದೇವ, ಸಂಕರ್ಷಣ ಅಂತ ಅನೇಕ ರೂಪಗಳು ಪರಮಾತ್ಮನ ಸುತ್ತಲೂ ಕೂಡ ಇದ್ದಾವೆ. ಹೀಗೆ ಅನೇಕ ರೂಪಗಳಿಂದಾಗಿ ತುಂಬಿದಂತಹ ಪರಮಾತ್ಮ ಅಲ್ಲಿ ಕುಳಿತುಕೊಂಡಿದ್ದಾನೆ. ಅಂತಹ ಪರಮಾತ್ಮನ ದರ್ಶನ ಚತುರ್ಮುಖ ಬ್ರಹ್ಮದೇವರಿಗೆ ಸೃಷ್ಟಿಯ ಪ್ರಾರಂಭದಲ್ಲಿ ಆಯಿತು. ಈ ರೀತಿಯಾಗಿ ಆದಾಗ ಅವರೇ ಮಾಡ್ತಾರೆ, ಸಾಷ್ಟಾಂಗ ಪರಮಾತ್ಮನಿಗೆ ನಮಸ್ಕಾರವನ್ನು ಮಾಡ್ತಾರೆ. ನಮಸ್ಕಾರವನ್ನು ಮಾಡಿದಾಗ ಆವಾಗ ಬ್ರಹ್ಮದೇವರು ಪ್ರಾರ್ಥನೆ ಮಾಡಿದಾಗ ಪರಮಾತ್ಮ ಹೇಳ್ತಾನೆ, ಮಗು ನೀನು ಮಾಡಿದಂಥ ತಪಸ್ಸಿಂದ ನನಗೆ ಸಂತೃಪ್ತಿಯಾಗಿದೆ ಎಂಬುದಾಗಿ ಹೇಳ್ತಾರೆ. ಅದಕ್ಕೆ ಹೇಳ್ತಾರೆ, ದುಸ್ತೋಷಃ ಕೂಟಯೋಗಿನಾಮಂತ. ಯಾರು ಪ್ರಾಮಾಣಿಕವಾಗಿ ತಪಸ್ಸನ್ನು ಮಾಡ್ತಾರೋ ನಾನು ಅವರಿಗೆ ಒಲಿತೇನೆ. ಆದರೆ ಯಾರು ದುಸ್ತೋಷಃ ಕೂಟಯೋಗಿನ, ಕೂಟ ಅಂದರೆ ಮೋಸ ಅಂತ, ಸುಮ್ಮನೆ ತಪಸ್ಸನ್ನು ಮಾಡುವಂಥ ವೇಷದಲ್ಲಿ ತಪಸ್ಸನ್ನು ಮಾಡ್ತಾರೋ ಅವರಿಗೆ ನಾನು ಸರ್ವಥಾ ಒಲಿಯೋದಿಲ್ಲ. ನೀನು ಪ್ರಾಮಾಣಿಕವಾಗಿ ದೀರ್ಘವಾದ ತಪಸ್ಸನ್ನು ಮಾಡಿದ್ದೀಯ, ಹಾಗಾಗಿ ನಿನಗೆ ಯಾವ ವರ ಬೇಕು ಕೇಳು, ನಾನು ನಿನಗೆ ವರವನ್ನು ಕೊಡ್ತೇನೆ ಅಂತ ಬ್ರಹ್ಮದೇವರಿಗೆ ಪರಮಾತ್ಮ ಹೇಳ್ತಾ ಇದ್ದಾನೆ. ಈ ರೀತಿಯಾಗಿ ಹೇಳಿದಾಗ ಬ್ರಹ್ಮದೇವರು ಹೇಳ್ತಾರೆ, ಪರಮಾತ್ಮ ನನಗೆ ಯಾವ ವರವೂ ಕೂಡ ಬೇಡ, ನನಗೆ ನಿನ್ನ ಅನುಗ್ರಹ ಎಂಬುದು ಸಾಕು ಎಂಬುದಾಗಿ ಹೇಳ್ತಾರೆ. ಇಷ್ಟು ಹೇಳಿದಾಗ ಪರಮಾತ್ಮ ಬಿಡೋದಿಲ್ಲ. ಆವಾಗ ಬ್ರಹ್ಮದೇವರು ಹೇಳ್ತಾರೆ, ಹಾಗಾದರೆ ನನಗೆ ಒಂದು ವರ ಬೇಕು. ಏನು ವರ ಅಂತಂದರೆ, ಯಾವತ್ತೂ ಕೂಡ ಅಹಂಕಾರ ಬರದೇ ಇರಲಿ ಎನ್ನುವಂತಹ ವರವನ್ನು ನನಗೆ ಕೊಡು ಅಂತ ಕೇಳ್ತಾರೆ. ಯಾಕೆಂದರೆ ಮುಂದೆ ಬ್ರಹ್ಮದೇವರು ಸೃಷ್ಟಿಯನ್ನು ಮಾಡ್ತಾರೆ. ಸೃಷ್ಟಿ ಮಾಡಿದಾಗ ಜಗತ್ತಲ್ಲಿ ಏನು ಹೇಳ್ತಾರೆ, ಎಲ್ಲರೂ ಕೂಡ ಬ್ರಹ್ಮದೇವರು ಸೃಷ್ಟಿಕರ್ತ ಅಂತ ಬ್ರಹ್ಮದೇವರನ್ನೇ ಶ್ರೇಷ್ಠ ಅಂತ ಅನೇಕರು ಹೊಗಳ್ತಾ ಇರ್ತಾರೆ. ಹಾಗಾಗಿ ಆ ಮಾತನ್ನು ಕೇಳಿ ಆಗಬಾರ್ದು, ಅಹಂಕಾರ ಬರಬಾರ್ದು ಅಂತ. ನೇಹಮಾನಃ ಪ್ರಜಾಸರ್ಗಂ ಬದ್ಧೇಯಂ ಇದನುಗ್ರಹಾತ್ ಅಂತ ನೀನು ನನಗೇನು ಮಾಡಿದ್ದೀಯ, ದೊಡ್ಡ ಅನುಗ್ರಹ ಮಾಡಿದ್ದೀಯ. ಏನಂತ, ಸೃಷ್ಟಿ ಕಾರ್ಯವನ್ನು ಮಾಡುವಂಥ ದೊಡ್ಡ ಅನುಗ್ರಹ ನನಗೆ ಮಾಡಿದ್ದೀಯ. ಆದರೆ ಅದೇ ಸೃಷ್ಟಿ ಕಾರ್ಯ ನನಗೆ ಮುಳುವಾಗದೇ ಇರಲಿ ಅಂತ ಕೇಳ್ತಾನೆ. ಹೇಗೆ ಮುಳುವಾಗೋದು? ಮುಂದೆ ಹೇಳಿದಂತೆ ಎಲ್ಲರೂ ಸೃಷ್ಟಿಕರ್ತ ಬ್ರಹ್ಮ ಅಂತ ಹೊಗಳ್ತಾ ಇದ್ದರೆ ಅದನ್ನು ಕೇಳಿ ನನಗೆ ಅಹಂಕಾರ ಬಂದರೆ ಏನಾಗುತ್ತೆ, ನನ್ನ ಇಡೀ ಸಾಧನೆ ನೀರಿನಲ್ಲಿ ಹೋಮ ಮಾಡಿದಂತೆ ವ್ಯರ್ಥವಾಗಿ ಹೋಗಿಬಿಡುತ್ತೆ. ಹಾಗಾಗಿ ನನಗೆ ಯಾವತ್ತೂ ಕೂಡ ಅಹಂಕಾರ ಬರದೇ ಇರಲಿ ಎಂಬುದಾಗಿ ಪರಮಾತ್ಮನ ಹತ್ತಿರ ಪ್ರಾರ್ಥನೆಯನ್ನು ಮಾಡ್ತಾನೆ. ಇಷ್ಟು ಪ್ರಾರ್ಥನೆಯನ್ನು ಮಾಡಿದಾಗ ಆವಾಗ ಪರಮಾತ್ಮ ಬ್ರಹ್ಮದೇವರಿಗೆ ಉಪದೇಶವನ್ನು ಮಾಡ್ತಾರೆ. ಅದೇ ಚತುಶ್ಲೋಕಿ ಭಾಗವತ ಅಂತ ಪ್ರಸಿದ್ಧವಾದಂತಹ ಒಂದು 4 ಶ್ಲೋಕಗಳು. ಅಂದರೆ ಮೊದಲು ಭಾಗವತ ಇದ್ದದ್ದು ಕೇವಲ 4 ಶ್ಲೋಕ. ಸೃಷ್ಟಿಯ ಪ್ರಾರಂಭದಲ್ಲಿ ಪರಮಾತ್ಮ ಬ್ರಹ್ಮದೇವರಿಗೆ ಚತುಶ್ಲೋಕಿ ಭಾಗವತ ಉಪದೇಶ ಮಾಡ್ತಾನೆ. ಅದನ್ನು ಸ್ವಲ್ಪ ವಿಸ್ತಾರವನ್ನಾಗಿ ಮಾಡಿ ಬ್ರಹ್ಮದೇವರು ನಾರದರಿಗೆ ಉಪದೇಶವನ್ನು ಮಾಡ್ತಾರೆ. ಅದನ್ನು ನಾರದರು ಯಾರಿಗೆ ಉಪದೇಶ ಮಾಡ್ತಾರೆ? ವೇದವ್ಯಾಸ ದೇವರಿಗೆ. ಆ ವೇದವ್ಯಾಸ ದೇವರು ಅದನ್ನು 18,000 ಶ್ಲೋಕಾತ್ಮಕವಾಗಿ ರಚನೆ ಮಾಡ್ತಾರೆ ಅಂತ ತಿಳಿಸ್ತಾ ಇದ್ದಾರೆ. ಅದಕ್ಕೆ ಆ ಶ್ಲೋಕಗಳನ್ನು ಹೇಳ್ತಾರೆ. ಜ್ಞಾನಂ ಪರಮಗುಹ್ಯಂ ಮೇ ಯದ್ ವಿಜ್ಞಾನ ಸಮನ್ವಿತಂ ಸರಹಸ್ಯಂ ತದಂಗಂ ಚ ಗ್ರಹಾಣ ಗದಿತಮ್ಮಯ ಯಾವಾನಹಂ ಯಥಾಭಾವೋ ಯದ್ರೂಪಗುಣ ಕರ್ಮಕಃ ತಥೈವ ತತ್ವವಿಜ್ಞಾನ ಮಸ್ತು ಮೇ ಮದನುಗ್ರಹಾತ್ ಅಂತ ಆ ಶ್ಲೋಕಗಳನ್ನು ಹೇಳ್ತಾ ಹೋಗ್ತಾರೆ. ಅಲ್ಲಿ ಪರಮಾತ್ಮ ಹೇಳ್ತಾನೆ, ಅಹಮೇವಾಸಮಗ್ರೇಚ ಅಂತ. ಈ ಸೃಷ್ಟಿ ಇವತ್ತಾಗಿದೆ, ಆದರೆ ಈ ಸೃಷ್ಟಿಗಿಂತಲೂ ಕೂಡ ಮೊದಲು ಏನಿದ್ದೆ, ನಾನೊಬ್ಬನೇ ಇದ್ದೆ. ನಾಣ್ಯತೆತ್ತು ಸರಸತ್ಪರಂ ಅಂತ, ಮುಂದೆಯೂ ನಾನೇ ಇರ್ತೇನೆ, ಬೇರೆ ಯಾರೂ ಕೂಡ ಈ ಸೃಷ್ಟಿಯ ಸಂದರ್ಭದಲ್ಲಿ ಸ್ವತಂತ್ರರಾಗಿ ಇರೋದಿಲ್ಲ ಅಂತ. ಇರೋದೇ ಇಲ್ಲ ಅಂತ ಅರ್ಥ ಅಲ್ಲ, ಎಲ್ಲ ಜೀವರು ಕೂಡ ಪರಮಾತ್ಮನ ಒಳಗಡೆ ಇರ್ತಾರೆ. ಅದು ಯಾವ ರೀತಿ ಇರ್ತಾರೆ?
ಏನೂ ಕಾರ್ಯವನ್ನು ಮಾಡಲಿಕ್ಕೆ ಆಗದೇ ಇರುವಂತಹ ಅಸ್ವತಂತ್ರ ಸ್ಥಿತಿಯಲ್ಲಿ ಇರ್ತಾರೆ. ಹಾಗಾಗಿ ಸ್ವತಂತ್ರವಾಗಿರುವಂಥ ವ್ಯಕ್ತಿ ನಾನೊಬ್ಬನೇ ಇದ್ದೇನೆ ಎಂಬುದಾಗಿ ತಿಳಿಸ್ತಾನೆ. ಆಮೇಲೆ ಋತೇರ್ಥಂ ಯತ್ ಪ್ರತೀಯೇತ ಅಂತ, ನಾನು ಈ ಜಗತ್ತಿನ ಸೃಷ್ಟಿ ಸ್ಥಿತಿ ಸಂಹಾರ ಎಲ್ಲವನ್ನು ಕೂಡ ಮಾಡ್ತೇನೆ, ಆದರೆ ಅದರಿಂದ ನನಗೇನಿಲ್ಲ ಯಾವ ರೀತಿಯಾದಂತಹ ಪ್ರಯೋಜನ ಎಂಬುದು ಕೂಡ ಇಲ್ಲ. ಯಾವ ಪ್ರಯೋಜನ ಇಲ್ಲದೆ ಹೋದರೂ ಕೂಡ ನಾನೇ ಮಾಡ್ತೇನೆ, ಇಡೀ ಜಗತ್ತಿನ ಸೃಷ್ಟಿ ಸ್ಥಿತಿ ಸಂಹಾರಗಳನ್ನು ಮಾಡ್ತೇನೆ ಎಂಬುದಾಗಿ ಹೇಳ್ತಾರೆ. ಆಮೇಲೆ ಈತಾವದೇವ ಜಿಜ್ಞಾಸ್ಯಂ ತತ್ವ ಜಿಜ್ಞಾಸುನಾತ್ಮನಃ ಅನ್ವಯ ವ್ಯತಿರೇಕಾಭ್ಯಾಂ ಯತ್ಸ್ಯಾತ್ ಸರ್ವತ್ರ ಸರ್ವದಾ ಅಂತ, ಈ ರೀತಿಯಾಗಿ ಪರಮಾತ್ಮ ಎಲ್ಲ ದೇಶ ಕಾಲಗಳಲ್ಲಿ ಎಲ್ಲ ಕಡೆ ವ್ಯಾಪ್ತನಾಗಿದ್ದಾನೆ. ಇಂತಹ ಪರಮಾತ್ಮನ ಚಿಂತನೆಯನ್ನು ಮಾಡೋದೇ ಮೋಕ್ಷಕ್ಕೆ ಕಾರಣ ಆಗುತ್ತೆ ಎಂಬುದಾಗಿ ಚಿಂತನೆಯನ್ನು ಮಾಡಬೇಕು ಅಂತ ಪರಮಾತ್ಮ ಚತುಶ್ಲೋಕಿ ಭಾಗವತವನ್ನು ಬ್ರಹ್ಮದೇವರಿಗೆ ಉಪದೇಶವನ್ನು ಮಾಡ್ತಾನೆ. ಬ್ರಹ್ಮದೇವರಿಗೆ ಭಾರಿ ಆನಂದ ಆಗುತ್ತೆ. ಇಷ್ಟಾದ ಮೇಲೆ ಪರಮಾತ್ಮ ಅವರಿಗೆ ಒಂದು ಆಜ್ಞೆಯನ್ನು ಮಾಡ್ತಾನೆ. ಏತನ್ಮತಂ ಆತಿಷ್ಠ ಪರಮೇಣ ಸಮಾಧಿನ ಭವಾನ್ ಕಲ್ಪ ವಿಕಲ್ಪೇಶು ನವಿ ವಿಮುಹ್ಯತಿ ಕರ್ಹಿಚಿತ್ ಅಂತ. ಹಾಗಾಗಿ ಬ್ರಹ್ಮದೇವರೇ, ಇನ್ನು ಮುಂದೆ ನೀವೇ ಮಾಡಬೇಕು, ನಾನು ನಿಮಗೆ ಯಾವ ರೀತಿಯಾಗಿ ಉಪದೇಶ ಮಾಡಿದ್ದೇನೋ ಆ ರೀತಿಯಾಗಿ ಸೃಷ್ಟಿಯನ್ನು ಮಾಡಬೇಕು. ನಾನು ಹೇಳಿದಂತೆ ಸೃಷ್ಟಿ ಮಾಡಿದರೆ ನಿಮಗೇನಾಗುತ್ತೆ, ಯಾವತ್ತೂ ಕೂಡ ಅಹಂಕಾರ ಬರಲಿಕ್ಕೆ ಸಾಧ್ಯವೇ ಇಲ್ಲ ಅಂತ. ಬ್ರಹ್ಮದೇವರು ಕೇಳಿದಂಥ ವರ ಏನು, ನನಗೆ ಅಹಂಕಾರ ಬರಬಾರ್ದು ಅಂತ. ಅದಕ್ಕೆ ಪರಮಾತ್ಮ ಹೇಳ್ತಾ ಇದ್ದಾನೆ, ನಿಮಗೆ ಯಾವ ಕಲ್ಪದಲ್ಲೂ ಕೂಡ ಅಹಂಕಾರ ಬರಲಿಕ್ಕೆ ಸಾಧ್ಯವೇ ಇಲ್ಲ. ಅದು ಯಾವಾಗ ನಾನು ಹೇಳಿದಂತೆ ಸೃಷ್ಟಿಯನ್ನು ಮಾಡಿದರೆ, ನಾನು ಹೇಳಿದರೆ ಬಿಟ್ಟು ನೀವು ಸ್ವಂತ ನಿಮ್ಮ ಬುದ್ಧಿಯನ್ನು ಯೂಸ್ ಮಾಡಿದರೆ ಏನಾಗುತ್ತೆ, ಅಹಂಕಾರ ಬರುತ್ತೆ. ಹಾಗಾಗಿ ನಾನು ಹೇಳಿದಂತೆ ಮಾಡಿ, ನಿಮಗೆ ಯಾವ ರೀತಿಯಾದಂತಹ ಅಹಂಕಾರ ಕೂಡ ಬರಲಿಕ್ಕೆ ಸಾಧ್ಯ ಇಲ್ಲ ಅಂತ ಪರಮಾತ್ಮ ಬ್ರಹ್ಮದೇವರಿಗೆ ವಿಶೇಷವಾದಂಥ ಅನುಗ್ರಹವನ್ನು ಮಾಡ್ತಾನೆ. ಮುಂದೆ ಶುಕಾಚಾರ್ಯ ಹೇಳ್ತಾ ಇದ್ದಾರೆ, ಈ ರೀತಿಯಾಗಿ ಪರಮಾತ್ಮ ಬ್ರಹ್ಮದೇವರಿಗೆ ಉಪದೇಶವನ್ನು ಮಾಡಿ ಅವರು ನೋಡ್ತಾ ಇದ್ದಾರೆ, ತಕ್ಷಣದಲ್ಲಿ ಏನೇ ಅಂತರ್ಧಾನವಾಗಿ ಬಿಟ್ಟರು. ಅದಾದ ಮೇಲೆ ಬ್ರಹ್ಮದೇವರು ತಾವು ಅವರಿಗೆ ಪರಮಾತ್ಮನಿಗೆ ನಮಸ್ಕಾರವನ್ನು ಮಾಡಿ ಮತ್ತೆ ಸೃಷ್ಟಿಯ ಕಾರ್ಯವನ್ನು ಪ್ರಾರಂಭ ಮಾಡ್ತಾ ಇದ್ದಾರೆ ಎಂಬುದಾಗಿ ತಿಳಿಸ್ತಾ ಇದ್ದಾರೆ. ಈ ರೀತಿಯಾಗಿ ಮತ್ತೆ ಮುಂದೆ ಎಲ್ಲ ದೇವಾನುದೇವತೆಗಳು ಕೂಡ ದೇವಾನುದೇವತೆಗಳನ್ನು, ಅನೇಕ ಮನುಷ್ಯರನ್ನು, ಋಷಿಗಳನ್ನು, ಸಿದ್ಧರನ್ನು, ಚಾರಣರನ್ನು, ಗಂಧರ್ವರನ್ನು ಎಲ್ಲರನ್ನು ಕೂಡ ಚತುರ್ಮುಖ ಬ್ರಹ್ಮದೇವರು ಸೃಷ್ಟಿಯನ್ನು ಮಾಡ್ತಾ ಇದ್ದಾರೆ. ಇಂತಹ ಸೃಷ್ಟಿಯ ಬಗ್ಗೆ ಭಾಗವತದ 9ನೇ ಅಧ್ಯಾಯದಲ್ಲಿ, ದ್ವಿತೀಯ ಸ್ಕಂದದ 9ನೇ ಅಧ್ಯಾಯದಲ್ಲಿ ತಿಳಿಸ್ತಾ ಇದ್ದಾರೆ. ಮತ್ತು ಮುಂದೆ ಕೊನೆಯ ಅಧ್ಯಾಯ ಅದು 10ನೇ ಅಧ್ಯಾಯ. ಒಟ್ಟು ಬರೀ 10 ಅಧ್ಯಾಯಗಳಿರುವಂಥ ಒಂದು ಪುಟ್ಟ ಸ್ಕಂದ, ಅದು ದ್ವಿತೀಯ ಸ್ಕಂದ. ಈ ಒಂದು ದ್ವಿತೀಯ ಸ್ಕಂದದ ಈ ಒಂದು 10ನೇ ಅಧ್ಯಾಯದ ಪ್ರಾರಂಭದಲ್ಲಿ ಭಾಗವತದ 10 ಲಕ್ಷಣಗಳ ಬಗ್ಗೆ ಹೇಳ್ತಾ ಹೋಗ್ತಾರೆ. ಯಾವುದ್ಯಾವುದು ಅಂದರೆ, ಅತ್ರ ಸರ್ಗೋ ವಿಸರ್ಗಶ್ಚ ಸ್ಥಾನಂ ಪೋಷಣ ಮೂತಯ ಮನ್ವಂತರೇಶಾನುಗತ ನಿರೋಧೋ ಮುಕ್ತಿರಾಶ್ರಯ ದಶಮಸ್ಯ ವಿಶುದ್ಧ್ಯರ್ಥಂ ನವಾನಾಂ ಇಹ ಲಕ್ಷಣಂ ವರ್ಣಯಂತಿ ಮಹಾತ್ಮನಃ ಶ್ರುತೇನ ಅರ್ಥೇನ ಚಾಂಜಸ ಅಂತ. ಈ ಭಾಗವತದಲ್ಲಿ ಒಟ್ಟು ಇರೋದು ಏನು ಅಂತಂದರೆ 10 ವಿಷಯಗಳು ಇರೋದು ಅಂತ. ಯಾವ್ದ್ಯಾವುದು? ಸರ್ಗ, ವಿಸರ್ಗ, ಸ್ಥಾನ, ಪೋಷಣ, ಊತಿ, ಮನ್ವಂತರ, ಈಶಾನುಕಥೆ, ನಿರೋಧ, ಮುಕ್ತಿ, ಆಶ್ರಯ ಅಂತ ಈ 10 ವಿಷಯಗಳನ್ನು ಈ ಒಂದು ಭಾಗವತ ಗ್ರಂಥದಲ್ಲಿ ಪ್ರತಿಪಾದನೆಯನ್ನು ಮಾಡಿದ್ದಾರೆ. ಇದನ್ನು ಚೆನ್ನಾಗಿ ಶ್ರವಣ ಮಾಡಿದಾಗ ಏನಾಗುತ್ತೆ, ನಮಗೆ ಪರಮಾತ್ಮನ ಒಂದು ಉತ್ತಮವಾದ ಲೋಕ ಸಿಗಲಿಕ್ಕೆ ಸಾಧ್ಯ ಅಂತ ತಿಳಿಸ್ತಾ ಇದ್ದಾರೆ. ಹಾಗಾದರೆ ಇದರ ಬಗ್ಗೆ ಮತ್ತೆ ಮುಂದೆ ತಿಳಿಸ್ತಾ ಹೋಗ್ತಾರೆ. ಮೊದಲನೇದೇನು ಸರ್ಗ ಅಂತ. ಸರ್ಗ ಅಂದರೆ ಏನು ಅಂತಂದರೆ, ಬ್ರಹ್ಮಾಂಡವನ್ನು ಸೃಷ್ಟಿ ಮಾಡುವಂಥ ಕ್ರಮಕ್ಕೆ, ಅಂದರೆ ಮಹತ್ವದಿಂದಾಗಿ ಪ್ರಾರಂಭ ಮಾಡಿ ಬ್ರಹ್ಮಾಂಡವನ್ನು ಸೃಷ್ಟಿ ಮಾಡುವಂಥ ಕಾರ್ಯಕ್ಕೆ ಅಂತ ಕರೀತಾರೆ, ಸರ್ಗ ಅಂತ ಕರೀತಾರೆ ಅಂತ. ಅದಾದ ಮೇಲೆ ಪರಮಾತ್ಮ ತಾನೇನು ಮಾಡ್ತಾನೆ, ಬ್ರಹ್ಮಾಂಡ ಸೃಷ್ಟಿ ಮಾಡ್ತಾನೆ. ಬ್ರಹ್ಮಾಂಡದ ಒಳಗಡೆ ಏನು ಮಾಡ್ತಾನೆ, ತಾನು ಚತುರ್ಮುಖ ಬ್ರಹ್ಮದೇವನ ಸೃಷ್ಟಿ ಮಾಡ್ತಾನೆ. ಮತ್ತೆ ಅದನ್ನು ವಿಸರ್ಗ ಅಂತ ಕರೀತಾರೆ ಅಂತ. ಅದಾದ ಮೇಲೆ ಸ್ಥಾನ ಅಂತ. ಸ್ಥಾನ ಅಂದರೆ ಏನು, ಪರಮಾತ್ಮ ತಾನು ಭೂಮಿಯಲ್ಲಿ ಅವತಾರ ಮಾಡಿ ಅನೇಕ ದುಷ್ಟರನ್ನು ಸಂಹಾರ ಮಾಡ್ತಾನೆ, ಅದೇ ಸ್ಥಾನ ಅಂತ ಕರೆಸ್ಕೊಳ್ಳುತ್ತೆ ಅಂತ. ಅದಾದ ಮೇಲೆ 4ನೇದು ಪೋಷಣ ಅಂತ. ದುಷ್ಟರನ್ನು ಸಂಹಾರ ಮಾಡೋದು ಸ್ಥಾನ, ಸಜ್ಜನರನ್ನು ರಕ್ಷಣೆ ಮಾಡೋದು ಪೋಷಣ ಅಂತ ಕರೆಸ್ಕೊಳ್ಳುತ್ತೆ, ಅದನ್ನು ಕೂಡ ಪರಮಾತ್ಮ ಮಾಡ್ತಾನೆ ಅಂತ. ಅದಾದ ಮೇಲೆ ಮನ್ವಂತರ ಅಂತ. ಮನ್ವಂತರ ಅಂತಂದರೆ ಬೇರೆ ಬೇರೆ ಮನ್ವಂತರಗಳು ಇರ್ತದೆ. ಒಟ್ಟು 14 ಮನ್ವಂತರಗಳು. ಆ 14 ಮನ್ವಂತರಗಳಲ್ಲಿ ಅನೇಕ ಜನ ಸಜ್ಜನರು, ಜ್ಞಾನಿಗಳು ನಿರಂತರವಾಗಿ ಧರ್ಮದ ಆಚರಣೆಯನ್ನು ಮಾಡ್ತಾರೆ, ಅದೇ ಮನ್ವಂತರ ಅಂತ ಕರೆಸ್ಕೊಳ್ಳುತ್ತೆ ಅಂತ. ಅರ್ಥಾತ್
ಸಜ್ಜನರು ಮಾಡುವಂತಹ ಧರ್ಮಾನುಷ್ಠಾನವೇನೇ ಮನ್ವಂತರ ಅಂತ ಕರೆಸ್ಕೊಳ್ಳುತ್ತೆ. ಆಮೇಲೆ ಊತಿ ಅಂತಂದರೆ ಈ ಜೀವ ಏನಿದ್ದಾನೆ ಅವನಿಗೆ ಅನಾದಿಯಾದಂತಹ ಸಂಸ್ಕಾರ ಅಂತ ಒಂದಿದೆ. ಅನಾದಿಯಾದಂತಹ ಕರ್ಮ, ಅನಾದಿಯಾದಂತಹ ಸಂಸ್ಕಾರ, ಅದೇ ಊತಿ ಅಂತ ಕರೆಸ್ಕೊಳ್ಳುತ್ತೆ ಅಂತ. ಅದಾದ ಮೇಲೆ ಈಶಕಥೆ ಅಂತಂದರೆ ಪರಮಾತ್ಮನ ಅವತಾರಗಳ ಕಥೆಯನ್ನು ಕೇಳೋದು ಮತ್ತು ಪರಮಾತ್ಮನ ಭಕ್ತರ ಕಥೆ ಕೇಳೋದು. ಭಾಗವತದಲ್ಲಿ ಎರಡೂ ಇದೆ. ಪರಮಾತ್ಮನ ಕಥೆಯೂ ವಿಸ್ತಾರವಾಗಿದೆ, ಪರಮಾತ್ಮನ ಭಕ್ತರ ಕಥೆಯೂ ವಿಸ್ತಾರವಾಗಿದೆ. ಇದನ್ನೇ ಈಶಕಥೆ ಎಂಬುದಾಗಿ ಕರೀತಾರೆ. ಅದಾದ ಮೇಲೆ ನಿರೋಧ ಅಂತಂದರೆ ಎಲ್ಲ ಜೀವರು ಕೂಡ ಏನು ಮಾಡ್ತಾರೆ, ಕೊನೆಗೆ ಪರಮಾತ್ಮನ ಹೊಟ್ಟೆಯನ್ನು ಪ್ರವೇಶ ಮಾಡ್ತಾರೆ. ಅರ್ಥಾತ್ ಅವರು ಮುಕ್ತರಾಗಿರಲಿ ಅಮುಕ್ತರಾಗಿರಲಿ, ಕೊನೆಯಲ್ಲಿ ಪ್ರಳಯ ಕಾಲದಲ್ಲಿ ಪರಮಾತ್ಮನ ಉದರವನ್ನು ಪ್ರವೇಶ ಮಾಡಿ ತಾವೇನು ಮಾಡ್ತಾರೆ, ನಿದ್ರೆಯನ್ನು ಮಾಡ್ತಾರೆ. ಅದಕ್ಕೆ ನಿರೋಧ ಅಂತ ಕರೀತಾರೆ. ಕೊನೆಯಲ್ಲಿ ಮೋಕ್ಷ ಅಂದರೆ ಉತ್ತಮರಾದಂತಹ ಜೀವರು ಈ ಒಂದು ಸಂಸಾರದಿಂದಾಗಿ ಕಳೆದುಕೊಂಡು ಮೋಕ್ಷವನ್ನು ಪಡೆಯುವುದೇನೆ ಮುಕ್ತಿ ಎಂಬುದಾಗಿ ಕರೀತಾ ಇದ್ದಾರೆ. ಹೀಗೆ ಈ 10 ವಿಚಾರಗಳ ಬಗ್ಗೆ ತಿಳಿಸ್ತಾ ಹೋಗ್ತಾರೆ ಅಂತ ನಮಗೆ ಇದೆಲ್ಲ ಇದೇ ಬರೋದು ಭಾಗವತದಲ್ಲಿ. ಪರಮಾತ್ಮನ ಕಥೆ ಬರುತ್ತೆ, ಪರಮಾತ್ಮ ಭಕ್ತರ ಕಥೆ ಬರುತ್ತೆ, ಪರಮಾತ್ಮ ಸೃಷ್ಟಿ ಮಾಡೋದ್ರ ಬಗ್ಗೆ ಬರುತ್ತೆ, ಬೇರೆ ಬೇರೆ ಮನ್ವಂತರಗಳಲ್ಲಿ ಪರಮಾತ್ಮ ಯಾವ ರೀತಿ ಅವತಾರ ಮಾಡಿದ, ಯಾವ ರೀತಿ ಸಾಧನೆ ಮಾಡಿದ ಅಂತ ಬರುತ್ತೆ. ಹೀಗೆ ಒಟ್ಟಿನಲ್ಲಿ ಭಾಗವತದಲ್ಲಿ ಬರುವುದು ಈ 10 ವಿಚಾರಗಳು. ಈ 10 ವಿಚಾರಗಳನ್ನೇ ವಿಸ್ತಾರವಾಗಿ ಎಲ್ಲರೂ ಕೂಡ ತಿಳಿಸ್ತಾ ಹೋಗ್ತಾರೆ ಭಾಗವತದಲ್ಲಿ ಅಂತ ಈ 10 ವಿಚಾರಗಳ ಬಗ್ಗೆ ಪ್ರಾರಂಭದಲ್ಲಿ ತಿಳಿಸ್ತಾ ಇದ್ದಾರೆ. ಅದಾದ ಮೇಲೆ ಪರಮಾತ್ಮ ಸೃಷ್ಟಿಯನ್ನು ಯಾವ ರೀತಿಯಾಗಿ ಮತ್ತೆ ಮಾಡಿದ ಅಂತ ತಿಳಿಸ್ತಾ ಹೋಗ್ತಾರೆ. ಇದು ವಿರಾಟ್ ಪುರುಷ ಸೃಷ್ಟಿ ಅಂತ. ಅಂದರೆ ಮೊದಲು ಪರಮಾತ್ಮ ಬ್ರಹ್ಮಾಂಡವನ್ನು ಸೃಷ್ಟಿ ಮಾಡಿದ, ಆಮೇಲೆ ಬ್ರಹ್ಮಾಂಡದ ಒಳಗಡೆ ಪ್ರವೇಶವನ್ನು ಮಾಡಿ ಮತ್ತೆ ಅಲ್ಲಿ ಇನ್ನೊಂದಿಷ್ಟು ಸೃಷ್ಟಿಯನ್ನು ಪ್ರಾರಂಭ ಮಾಡಿದ. ಅದನ್ನು ಯಾವ ರೀತಿಯಾಗಿ ಮಾಡ್ತಾ ಇದ್ದಾನೆ ಎಂಬುದಾಗಿ ತಿಳಿಸ್ತಾ ಇದ್ದಾರೆ. ಮೊದಲನೇದಾಗಿ ಪರಮಾತ್ಮ ಬ್ರಹ್ಮಾಂಡದ ಒಳಗಡೆ ಪ್ರವೇಶವನ್ನು ಮಾಡಿದ. ಪ್ರವೇಶ ಮಾಡಿ ಏನು ಮಾಡಿದ, ತನ್ನ ದೇಹವನ್ನು ಬೆಳೆಸಿಕೊಂಡ ಅಂತೆ. ಹಿಂದೆ ನಾವು ಕೇಳಿದಂತೆ ಪರಮಾತ್ಮನ ಪಾದ ಇಲ್ಲಿದೆ, ಪಾತಾಳದಲ್ಲಿ ಇದ್ದರೆ ಪರಮಾತ್ಮನ ಶಿರಸ್ಸು ಅದು ಸತ್ಯಲೋಕದಲ್ಲಿ ಇದೆ ಅಂತ ಅಷ್ಟು ವಿಸ್ತಾರವಾಗಿ ತನ್ನ ರೂಪವನ್ನು ಬೆಳೆಸಿಕೊಂಡ. ಅದಾದ ಮೇಲೆ ಏನು ಮಾಡಿದ, ಪರಮಾತ್ಮನಲ್ಲಿ ಮಲಗಿಕೊಂಡ ಅಂತೆ ಪ್ರಾರಂಭದಲ್ಲಿ. ಅದಕ್ಕೆ ಹೆಸರೇನು ಅಂತಂದರೆ ಗರ್ಭೋದಕ ಅಂತ. ಆ ನೀರನ್ನು ಅಲ್ಲಿ ಸೃಷ್ಟಿ ಮಾಡಿದ, ನೀರಿನಲ್ಲಿ ಮಲಗಿಕೊಂಡ. ನೀರಿನಲ್ಲಿ ಮಲಗಿಕೊಂಡು ಎಷ್ಟೋ ವರ್ಷ ಅಂದರೆ ಒಟ್ಟು ಸಹಸ್ರ ಪರಿವತ್ಸರ ಅಂತ 1000 ವರ್ಷಗಳ ಕಾಲ ಪರಮಾತ್ಮ ಪ್ರಾರಂಭದಲ್ಲಿ ನೀರಿನಲ್ಲಿ ಮಲಗಿದ ಅಂತೆ. ಅದಕ್ಕೋಸ್ಕರವೇನೆ ಪರಮಾತ್ಮನಿಗೆ ನಾರಾಯಣ ಅಂತ ಹೆಸರು ಬಂತು ಅಂತ ಹೇಳ್ತಾರೆ. ಏಕೆಂದರೆ ನಾರ ಅಂದರೆ ನೀರು ಅಂತ ಅರ್ಥ. ಆ ನೀರಿನಲ್ಲಿ ಪರಮಾತ್ಮ ಏನು ಮಾಡಿದ, ಅಯನ ಅಂದರೆ ಮಲಗಿಕೊಂಡ. ಹಾಗಾಗಿ ಪರಮಾತ್ಮನಿಗೆ ನಾರಾಯಣ ಅಂತ ಕರೀತಾರೆ ಎಂಬ ತಿಳಿಸ್ತಾರೆ. ಅಷ್ಟುಗಾಗಿ ನಾರಾಯಣ ಶಬ್ದಕ್ಕೆ ಅನೇಕ ಅರ್ಥಗಳಿದ್ದಾವೆ. ಅದರಲ್ಲಿ ಒಂದು ಅರ್ಥ ನೀರಿನಲ್ಲಿ ಮಲಗಿದಂಥವನು ಪರಮಾತ್ಮ ಅಂತ ನಾರಾಯಣ ಅಂತ ಕರೀತಾರೆ ಅಂತ. ಹೀಗೆ ಪರಮಾತ್ಮ 1000 ವರ್ಷಗಳ ಕಾಲ ನಿರಂತರವಾಗಿ ಯೋಗ ನಿದ್ರೆಯನ್ನು ಮಾಡ್ತಾನೆ. ಆ ಸಂದರ್ಭದಲ್ಲಿ ಬ್ರಹ್ಮದೇವರ ಸೃಷ್ಟಿಯಾಗುತ್ತೆ. ಅದರಿಂದಾಗಿ ಮತ್ತೆ ಮುಂದೆ ಮುಖ್ಯ ಪ್ರಾಣದೇವರು ತಥೋ ಪ್ರಾಣ ಮಹಾನ್ ಅಭೂತ್ ಅಂತ ಸಕಲ ಜೀವೋತ್ತಮರಾದಂತಹ ಎಲ್ಲ ಜೀವರ ಒಳಗಡೆ ಇದ್ದುಕೊಂಡು ಉಸಿರಾಟವನ್ನು ಮಾಡಿಸುವಂತಹ ಮುಖ್ಯ ಪ್ರಾಣದೇವರ ಸೃಷ್ಟಿಯಾಗುತ್ತೆ. ಅದಾದ ಮೇಲೆ ಎಲ್ಲ ದೇವಾನುದೇವತೆಗಳ ಸೃಷ್ಟಿ ಎಂಬುದು ಆಗುತ್ತೆ. ಎಲ್ಲ ತತ್ವಾಭಿಮಾನಿ ದೇವತೆಗಳ ಸೃಷ್ಟಿ ಎಂಬುದು ಆಗುತ್ತೆ. ಹೀಗೆ ಎಲ್ಲ ಆಯಿತು. ಆವಾಗೇನಾಯಿತು, ಮುಖ್ಯ ಪ್ರಾಣದೇವರು ಏನು ಮಾಡಿದರು, ಪ್ರಾಣಕ್ರಿಯೆಯನ್ನು ಪ್ರಾರಂಭ ಮಾಡಿದರು. ಅರ್ಥಾತ್ ಉಸಿರಾಟವನ್ನು ಶುರು ಮಾಡಿದರು. ಉಸಿರಾಟ ಶುರು ಮಾಡಿದಾಗ ಏನಾಯಿತು, ಅಲ್ಲಿ ಬ್ರಹ್ಮದೇವರಿಗೆ ಹಸಿವೆ ಆಯಿತು ಅಂತೆ. ಬ್ರಹ್ಮದೇವರ ಸೃಷ್ಟಿಯಾಗಿದೆ, ಆಮೇಲೆ ಪ್ರಾಣದೇವರ ಸೃಷ್ಟಿಯಾಗಿದೆ. ಪ್ರಾಣದೇವರು ಏನು ಮಾಡಿದರು, ಉಸಿರಾಟವನ್ನು ಪ್ರಾರಂಭ ಮಾಡಿದರು. ಆವಾಗೇನಾಯಿತು, ಬ್ರಹ್ಮದೇವರಿಗೆ ಹಸಿವೆ ಆಯಿತು ಅಂತೆ. ಹಸಿವೆ ಆದಾಗ ಏನಾಯಿತು, ಅವರಿಗೆ ಊಟ ಮಾಡಬೇಕು ಅಂತ ಆಸೆ ಉಂಟಾಯಿತು. ಆವಾಗೇನಾಯಿತು, ಅವರಿಗೆ ಮುಖಂ ನಿರಭಿದ್ಯತ, ಆವಾಗ ಅವರಿಗೆ ಬಾಯಿ ಹುಟ್ಟಿತು ಅಂತೆ. ಅಲ್ಲಿ ತನಕ ಬ್ರಹ್ಮದೇವರ ಶರೀರ ಇತ್ತು, ಬಾಯಿ ಇರಲಿಲ್ಲ. ಆದರೆ ಯಾವಾಗ ಊಟ ಮಾಡಬೇಕು ಎನ್ನುವಂಥ ಬಯಕೆ ಬಂತು, ಆವಾಗ ಅವರಿಗೇನಾಯಿತು, ಬಾಯಿ ಹುಟ್ಟಿತು ಎಂಬುದಾಗಿ ಭಾಗವತದಲ್ಲಿ ಹೇಳ್ತಾ ಇದ್ದಾರೆ. ಅದಾದ ಮೇಲೆ ಬಾಯಿ ಹುಟ್ಟಿದ ಮೇಲೆ ಬಾಯಿಯಲ್ಲಿ ತಾಲು ಅಂದರೆ ಕಿರ್ನಾಲಿಗೆ, ಆಮೇಲೆ ನಾಲಿಗೆ, ಮತ್ತು ಅದಕ್ಕೆ ಅಭಿಮಾನಿಯಾದಂಥ ವರುಣನ ಒಂದು ರೂಪ. ಅರ್ಥಾತ್ ಬ್ರಹ್ಮದೇವರ ನಾಲಿಗೆಯಲ್ಲೂ ಕೂಡ ಯಾರಿದ್ದಾರೆ, ವರುಣ ಇದ್ದಾನೆ ಅಂತ. ಅದಾದ ಮೇಲೆ ವರುಣ ಅಲ್ಲಿ ಬಂದು ನಿಲ್ಲಿಸ್ತಾ ಇದ್ದಾನೆ. ಅದಾದ ಮೇಲೆ ಬ್ರಹ್ಮದೇವರಿಗೆ ಮಾತನಾಡಬೇಕು ಅಂತ ಬಯಕೆ ಉಂಟಾಯಿತು. ಆವಾಗ ಏನು ಮಾಡ್ತಾ ಇದ್ದಾರೆ ಬ್ರಹ್ಮದೇವರು, ಅವರಿಗೆ ವಾಗೀಂದ್ರಿಯ ಎಂಬುದು ಬಂತು. ಹೀಗೆ ಅದರಲ್ಲಿ ಅನೇಕ ಜನ ದೇವತೆಗಳು ಪ್ರವೇಶ ಮಾಡ್ತಾ ಇದ್ದಾರೆ. ಅದಾದ ಮೇಲೆ ಬ್ರಹ್ಮದೇವರ ಒಳಗಡೆಗೆ ಉಸಿರಾಟಕ್ಕೆ ಪ್ರಾರಂಭ ಆಯಿತು. ಆವಾಗೇನಾಯಿತು, ಬ್ರಹ್ಮದೇವರ ಮೂಗಿನ ಹೊಳ್ಳೆಗಳು ಓಪನ್ ಆದವು ಎಂಬುದಾಗಿ ತಿಳಿಸ್ತಾ ಇದ್ದಾರೆ.
ಒಟ್ಟಿನಲ್ಲಿ ಸಾಮಾನ್ಯವಾಗಿ ನಮ್ಮ ಶರೀರ ಯಾವ ರೀತಿಯಾಗಿ ಅಂಗರಚನೆ ಇರುತ್ತೋ ಅದೇ ರೀತಿಯಾದ ಅಂಗರಚನೆ ಅಲ್ಲಿಗಿರುತ್ತೆ. ಆದರೆ ಅನೇಕ ವ್ಯತ್ಯಾಸಗಳು ಇರ್ತವೆ. ನಮ್ಮದು ಜಡವಾದಂಥ ಶರೀರ, ಅವರು ಚೇತನಾತ್ಮಕವಾದಂಥ ಶರೀರ. ಒಟ್ಟಿನಲ್ಲಿ ಮನುಷ್ಯರ ದೇಹದ ಸಾದೃಶ್ಯ ಎಂಬುದು ಅಲ್ಲಿ ಇರುತ್ತೆ ಎಂಬುದಾಗಿ ನಾವು ಚಿಂತನೆಯನ್ನು ಮಾಡಬೇಕು. ಅದಾದ ಮೇಲೆ ಬ್ರಹ್ಮದೇವರಿಗೆ ಒಂದು ಆಸೆ ಉಂಟಾಯಿತು ಅಂತ, ಏನಂತ, ಪರಮಾತ್ಮನ ಕಥೆಯನ್ನು ಕೇಳಬೇಕು ಅಂತ, ಪರಮಾತ್ಮನ ಶ್ರವಣವನ್ನು ಮಾಡಬೇಕು ಅಂತ ಆಸೆ ಉಂಟಾಯಿತು. ಆವಾಗ ಕಿವಿ ಎಂಬುದು ಓಪನ್ ಆಯಿತು ಅಂತ. ಹೀಗೆ ಒಂದೊಂದೇ ಇಂದ್ರಿಯಗಳು ಓಪನ್ ಆಗಿ ಬ್ರಹ್ಮದೇವರು ಎಲ್ಲ ಕ್ರಿಯೆಗಳನ್ನು ಕೂಡ ಮಾಡಲಿಕ್ಕೆ ಶುರು ಮಾಡ್ತಾರೆ. ಹೀಗೆ ಅನೇಕ ಇಂದ್ರಿಯಗಳೆಂಬುದು ಪ್ರಾರಂಭ ಆಯಿತು. ಹೀಗೆ ಆಮೇಲೆ ಬ್ರಹ್ಮದೇವರಿಗೆ ಅನ್ನ ನೀರು ಬೇಕು ಅಂತ ಅನಿಸಿದಾಗ ಅನ್ನ ನೀರುಗಳು ಬಂದು ಅದನ್ನು ಬ್ರಹ್ಮದೇವರು ತಾವು ಸ್ವೀಕಾರವನ್ನು ಮಾಡ್ತಾ ಇದ್ದಾರೆ. ಹೀಗೆ ಬ್ರಹ್ಮದೇವರು ಅನೇಕ ರೀತಿಯಾದಂತಹ ಎಲ್ಲ ಇಂದ್ರಿಯಗಳು ಅಲ್ಲಿ ಅವರಿಗೆ ಬರ್ತಾ ಇದ್ದಾವೆ. ಅದಾದ ಮೇಲೆ ಬ್ರಹ್ಮದೇವರ ಶರೀರ ಎಂಬುದು ಪೂರ್ತಿಯಾಗಿ ಅಲ್ಲಿ ಕ್ರಿಯೇಟ್ ಆಯಿತು. ಇದಕ್ಕಿಂತ ವಿಲಕ್ಷಣವಾದದ್ದು ಪರಮಾತ್ಮನ ಶರೀರ ಅಂತ. ಅಂದರೆ ಬ್ರಹ್ಮದೇವರ ಶರೀರ ಮತ್ತು ಪರಮಾತ್ಮ ಶರೀರಕ್ಕೂ ತುಂಬ ವ್ಯತ್ಯಾಸ ಇದೆ ಅಂತ. ಪರಮಾತ್ಮನ ಶರೀರ ಗುಣಾತ್ಮಕವಾದಂತಹ ಶರೀರ. ಅಂದರೆ ಪರಮಾತ್ಮನ ಶರೀರದಲ್ಲಿ ನಮ್ಮ ನಿಮ್ಮಂತೆ ಶರೀರದಲ್ಲಿ ರಕ್ತವೋ ಮಲವೋ ಮಾಂಸವೋ ಅಸ್ಥಿಯೋ ಯಾವುದೂ ಕೂಡ ಇಲ್ಲ. ಪರಮಾತ್ಮನ ಸಮಗ್ರವಾದಂಥ ಶರೀರ ಗುಣಮಯವಾದಂಥ ಶರೀರ. ಮತ್ತು ಪರಮಾತ್ಮ ತನ್ನ ಕೈಯಿಂದ ಏನನ್ನು ಮಾಡಲಿಕ್ಕೆ ಸಾಧ್ಯವೋ ತನ್ನ ಒಂದು ಕೂದಲಿಂದ ಕೂಡ ಅದೇ ಕಾರ್ಯವನ್ನು ಮಾಡಲಿಕ್ಕೆ ಸಾಧ್ಯ. ಅರ್ಥಾತ್ ಪರಮಾತ್ಮನ ಪ್ರತಿಯೊಂದು ಇಂದ್ರಿಯಗಳು ಕೂಡ ಪರಿಪೂರ್ಣವಾದದ್ದು. ಪರಮಾತ್ಮನ ಕಾಲಿನ ಉಗುರು ಬೇರೆಯಲ್ಲ, ಪರಮಾತ್ಮನ ತಲೆಯ ಕೂದಲು ಬೇರೆಯಲ್ಲ, ಪರಮಾತ್ಮನ ಹಲ್ಲು ಬೇರೆಯಲ್ಲ. ಹೀಗೆ ಪರಮಾತ್ಮನಲ್ಲಿರುವಂಥ ಪ್ರತಿಯೊಂದು ಅಂಗಾಂಗಗಳು ಕೂಡ ಏನಾಗಿದ್ದಾವೆ, ಪರಿಪೂರ್ಣವಾದಂತಹ ಅಂಗಾಂಗಗಳಾಗಿದ್ದಾವೆ. ಇಂತಹ ಪರಮಾತ್ಮನನ್ನು ಮೀರಿಸಿದಂಥ ಇನ್ನೊಂದು ವಸ್ತುವಾಗಲಿ ವ್ಯಕ್ತಿಯಾಗಲಿ ಜಗತ್ತಿನಲ್ಲಿ ಯಾವುದೂ ಕೂಡ ಇಲ್ಲ. ಇಂತಹ ಪರಮಾತ್ಮ ಸರ್ವೋತ್ತಮನಾಗಿದ್ದಾನೆ ಎಂಬುದಾಗಿ ತಿಳಿಸ್ತಾ ಇದ್ದಾರೆ. ಹೀಗೆ ಪರಮಾತ್ಮನ ರೂಪವನ್ನು ನಾನು ನಿನಗೆ ವರ್ಣನೆಯನ್ನು ಮಾಡಿದ್ದೇನೆ. ಇಂತಹ ಪರಮಾತ್ಮನ ರೂಪದ ಉಪಾಸನೆಯಿಂದಾಗಿಯೇ ಮೋಕ್ಷ ಸಿಗಲಿಕ್ಕೆ ಸಾಧ್ಯ ಅಂತ ಶುಕಾಚಾರ್ಯರು ತಾವು ಪರೀಕ್ಷಿತ ಮಹಾರಾಜನಿಗೆ ಉಪದೇಶವನ್ನು ಮಾಡ್ತಾ ಇದ್ದಾರೆ. ಅದಾದ ಮೇಲೆ ಅನೇಕ ಜನರ ಸೃಷ್ಟಿಯಾಯಿತು ಅಂತ ಹೇಳ್ತಾರೆ. ಯಾರು ಅಂದರೆ ಪ್ರಜಾಪತಿಗಳು, ಮನುಗಳು, ದೇವತೆಗಳು, ಋಷಿಗಳು, ಪಿತೃಗಳು, ಸಿದ್ಧರು, ಗಂಧರ್ವರು, ಭೇತಾಳಗಳು, ಯಾತುಧಾನರು, ಹುಳಗಳು, ಹೀಗೆ ಪ್ರಾಣಿಗಳು. ಒಟ್ಟು 4 ರೀತಿಯಾದಂತಹ ಪ್ರಾಣಿಗಳ ಒಂದು ಜಾತಿ ಅಂತ. ಉದ್ಭಿಜ, ಜರಾಯುಜ, ಸ್ವೇದಜ, ಅಂಡಜ ಅಂತ. ಸ್ವೇದ ಅಂದರೆ ಸ್ವೆಟ್ ಅಂದರೆ ಬೆವರು. ಬೆವರಿಂದ ಕೆಲವೊಂದಿಷ್ಟು ಕ್ರಿಮಿಗಳು ಹುಟ್ಟುತ್ತವೆ, ಅದು ಒಂದು ಪ್ರಭೇದ. ಎರಡನೆಯದ್ದು ಜರಾಯುಜ. ಜರಾಯು ಅಂದರೆ ಗರ್ಭದ ಚೀಲ. ನಾವೆಲ್ಲರೂ ಕೂಡ ತಾಯಿಯ ಗರ್ಭದಿಂದಾಗಿ ಹೊರಗಡೆ ಬಂದಿರ್ತೇವೆ. ಅನೇಕ ಪ್ರಾಣಿಗಳು ಕೂಡ ಅದೇ ರೀತಿಯಾಗಿ ಬರ್ತವೆ. ಅದಾದ ಮೇಲೆ ಅಂಡಜ. ಅಂಡಜ ಅಂದರೆ ಅಂಡ ಅಂದರೆ ಮೊಟ್ಟೆ. ಮೊಟ್ಟೆಯಿಂದಾಗಿ ಹುಟ್ಟುವಂಥ ಪ್ರಾಣಿಗಳು, ಈ ಕೋಳಿ ಮುಂತಾದಂತಹ ಪ್ರಾಣಿಗಳು ಮತ್ತು ಹಕ್ಕಿಗಳು ಅವೆಲ್ಲ ಕೂಡ ಮೊಟ್ಟೆಯಿಂದಾಗಿ ಹೊರಗಡೆ ಬರ್ತವೆ. 4ನೇದು ಉದ್ಬೀಜ ಅಂತ. ಉತ್ ಅಂದರೆ ಮಣ್ಣು, ನೆಲವನ್ನು ಸೀಳಿಕೊಂಡು ಬರುವಂಥದ್ದು, ಅಥವಾ ಗಿಡ ಮರಗಳು ಅವೆಲ್ಲವೂ ಕೂಡ ನೆಲವನ್ನು ಸೀಳಿಕೊಂಡು ಬರ್ತವೆ. ಹೀಗೆ ಜರಾಯುಜ, ಉದ್ಬೀಜ, ಅಂಡಜ ಮತ್ತು ಸ್ವೇದಜ ಅಂತ 4 ರೀತಿಯಾದಂತಹ ಪ್ರಾಣಿಗಳ ಸಂಕುಲ ಎಂಬುದು ಇದರಲ್ಲಿ ಇದೆ ಎಂದು ತಿಳಿಸ್ತಾ ಇದ್ದಾರೆ. ಆಮೇಲೆ ಜೀವರ ಸ್ವಭಾವ 3 ರೀತಿಯಾಗಿ ಇದೆ ಅಂತ. ದೇವ, ಮನುಷ್ಯ, ದಾನವ ಅಂತ. ಅರ್ಥಾತ್ ಸಾತ್ವಿಕ, ರಾಜಸ, ತಾಮಸ ಅಂತ 3 ರೀತಿಯಾದಂಥ ವಿಭಾಗಗಳು ಇದ್ದಾವೆ. ಮತ್ತು ಅದರಲ್ಲೂ ಕೂಡ ಅನೇಕ ರೀತಿಯಾದ ವಿಭಾಗಗಳಿದ್ದಾವೆ. ಅಂದರೆ ಸಾತ್ವಿಕ ಅಂತ ಹೇಳಿದ್ರೆ ಬ್ರಹ್ಮದೇವರು ಪರಮ ಸಾತ್ವಿಕರು. ಅದಾದ ಮೇಲೆ ಸಾತ್ವಿಕ, ರಾಜಸ, ಸಾತ್ವಿಕ ಅಂತ ಸುಮಾರು 99 ಬಗೆಗಳಿದ್ದಾವೆ ಅಂತ. ಅಂದರೆ ಒಬ್ಬ ವ್ಯಕ್ತಿ ಅವನಲ್ಲಿ ಪೂರ್ಣವಾದ ಸಾತ್ವಿಕತೆ ಇರುತ್ತೆ, ಇನ್ನೊಬ್ಬ ವ್ಯಕ್ತಿಯಲ್ಲಿ ಸ್ವಲ್ಪ ರಾಜಸ ಮಿಕ್ಸ್ ಇರುತ್ತೆ, ಹಾಗೆ ಅವನೆಂತ ಕರೆಸ್ಕೊಳ್ತಾನೆ ರಾಜಸ ಸಾತ್ವಿಕ ಅಂತ ಕರೆಸ್ಕೊಳ್ತಾನೆ. ಇನ್ನೊಬ್ಬ ವ್ಯಕ್ತಿ ತಾಮಸ ಸಾತ್ವಿಕ ಅಂತ, ಮತ್ತು ಇನ್ನೊಬ್ಬ ವ್ಯಕ್ತಿ ತಾಮಸ ಸಾಮಸ ಸಾತ್ವಿಕ, ರಾಜಸ ಸಾತ್ವಿಕ ಅಂತ ತುಂಬ ಡಿಫ್ರೆನ್ಸ್ಗಳು ಅದರಲ್ಲಿ ಇದ್ದಾವೆ. ಹೀಗೆ ಪರಮಾತ್ಮ 3 ರೀತಿಯಾದ ವಿಭಾಗಗಳು. ಅದಾದ ಮೇಲೆ ಪರಮಾತ್ಮ ಜಗತ್ತಿನಲ್ಲಿ ಧರ್ಮವನ್ನು ಸ್ಥಾಪನೆ ಮಾಡಲಿಕ್ಕೋಸ್ಕರ ಸ್ವಯಂ ತಾನೇ ಅನೇಕ ಅವತಾರಗಳನ್ನು ತಾಳ್ತಾ ಇದ್ದಾನೆ. ರಾಮನಾಗಿ, ಕೃಷ್ಣನಾಗಿ, ಉಪೇಂದ್ರನಾಗಿ, ವರಾಹನಾಗಿ, ನರಸಿಂಹರಾಗಿ ಅನೇಕ ರೀತಿಯಾದಂಥ ಅವತಾರಗಳನ್ನು ಮಾಡಿ ಜಗತ್ತಿನಲ್ಲಿ ಧರ್ಮದ ಒಂದು ಪ್ರಚೋದನೆಯನ್ನು ಮಾಡ್ತಾ ಇದ್ದಾನೆ ಮತ್ತು ದುಷ್ಟರ ಸಂಹಾರವನ್ನು ಮಾಡ್ತಾ ಇದ್ದಾನೆ. ಮತ್ತು ಇದೇ ಪರಮಾತ್ಮ ತಾನೇ ಮಾಡ್ತಾನೆ. ಕೊನೆಯಲ್ಲಿ ಪ್ರಳಯ ಕಾಲದಲ್ಲಿ ಯಮನಲ್ಲಿ ಮತ್ತು ಅಗ್ನಿಯಲ್ಲಿ ಮತ್ತು ರುದ್ರದೇವರಲ್ಲಿ ಅಂತರ್ಯಾಮಿಯಾಗಿರ್ತಾನೆಂತೆ. ಏಕೆಂದರೆ ಯಮ ಮೃತ್ಯು ದೇವತೆ, ಅಗ್ನಿ ಸುಡುವ ದೇವತೆ, ರುದ್ರದೇವರು ಲಯಕರ್ತಗಳು. ಹಾಗಾಗಿ ಈ ಮೂವರಲ್ಲೂ ಕೂಡ ವಿಶೇಷ ತನ್ನ ಸನ್ನಿಧಾನವನ್ನಿಟ್ಟು ತಾನೇ ಮಾಡ್ತಾನೆ. ತಾನೇ ಸೃಷ್ಟಿ ಮಾಡಿದಂತಹ ಇಡೀ ಜಗತ್ತನ್ನು ಅದರ ಮೇಲೆ ಯಾವುದೇ ರೀತಿಯಾದಂಥ ವಿಕಾರ ಇಲ್ಲದೆ, ಅಭಿಮಾನ ಇಲ್ಲದೆ ತಾನೇನು ಮಾಡ್ತಾನೆ, ಅನಾಯಾಸವಾಗಿ ಇಡೀ ಜಗತ್ತನ್ನು ಸಂಹಾರ ಮಾಡಿ ಹಾಕಿ ಬಿಡ್ತಾನೆ. ಈ ರೀತಿಯಾಗಿ ಪರಮಾತ್ಮ
ಜಗತ್ತಿನಲ್ಲಿ ಅವನೇ ಸೃಷ್ಟಿಕರ್ತ, ಅವನೇ ಸ್ಥಿತಿಕರ್ತ ಮತ್ತು ಅವನೇ ಸಂಹಾರಕರ್ತ. ಬ್ರಹ್ಮದಲ್ಲಿ ಇದ್ದುಕೊಂಡು ಸೃಷ್ಟಿ ಮಾಡುವವನು ಅವನೇ ಆಗಿದ್ದಾನೆ, ರುದ್ರನಲ್ಲಿ ಇದ್ದುಕೊಂಡು ಸಂಹಾರ ಮಾಡುವವನು ಕೂಡ ಅವನೇ ಆಗಿದ್ದಾನೆ. ಹೀಗೆ ಸೃಷ್ಟಿ ಸ್ಥಿತಿ ಸಂಹಾರ ಎಲ್ಲವನ್ನು ಕೂಡ ಮಾಡುವವನು ಪರಮಾತ್ಮನೇ ಆಗಿದ್ದಾನೆ. ಇಂತಹ ಪರಮಾತ್ಮನನ್ನು ಸರ್ವಕರ್ತ ಎಂಬುದಾಗಿ ಉಪಾಸನೆ ಮಾಡಬೇಕು. ಅರ್ಥಾತ್ ಎಲ್ಲವನ್ನು ಕೂಡ ಮಾಡುವಂಥವನು ನೀನೇ ಎಂಬುದಾಗಿ ನಾವು ಚಿಂತನೆಯನ್ನು ಮಾಡಬೇಕು. ಈ ರೀತಿಯಾಗಿ ಚಿಂತನೆ ಮಾಡಿದಾಗ ಏನಾಗುತ್ತೆ, ಪರಮಾತ್ಮ ವಿಶೇಷವಾಗಿ ಅನುಗ್ರಹವನ್ನು ಮಾಡ್ತಾನೆ ಅಂತ ತಿಳಿಸ್ತಾ ಇದ್ದಾರೆ. ಇಷ್ಟು ಹೇಳಿ ಋಷಿಗಳು ಹೇಳ್ತಾ ಇದ್ದಾರೆ, ನಾನು ಇಲ್ಲಿ ತನಕ ನಿನಗೆ ಹೇಳಿದ್ದೇನು ಕೇವಲ ಬ್ರಹ್ಮಣಃ ಕಲ್ಪಃ ಸವಿಕಲ್ಪಃ ಉದಾಹೃತ ಅಂತ ಬ್ರಹ್ಮದೇವರ ಒಂದು ದಿನದ ಬಗ್ಗೆ ಮಾತ್ರ ನಾನು ನಿಮಗೆ ಹೇಳಿದ್ದೇನೆ ಅಂತ. ಅಂದರೆ ಬ್ರಹ್ಮದೇವರ ಆಯಸ್ಸಕ್ಕೂ ನಮಗೂ ನಮ್ಮ ಆಯಸ್ಸಿಗೂ ಅಜಗಜಾಂತರ ವ್ಯತ್ಯಾಸ ಇದೆ. ಅದನ್ನು ನಾವು ಊಹೆ ಮಾಡಲಿಕ್ಕೆ ಕೂಡ ಸಾಧ್ಯ ಇಲ್ಲ. ಯಾವ ರೀತಿಯಾಗಿ ಅಂತಂದರೆ ಚತುರ್ಯುಗ ಸಹಸ್ರಾಣಿ ಬ್ರಹ್ಮಣೋ ದಿನ ಮುಚ್ಚತೆ ಅಂತ ಹೇಳ್ತಾರೆ. ನಮಗೆಲ್ಲರಿಗೂ ಕೂಡ ಒಂದು ದಿನ ಅಂದರೆ ಇಷ್ಟೊತ್ತು 24 ಅವರ್ಸ್ ಮಾತ್ರ. ಆದರೆ ಬ್ರಹ್ಮದೇವರಿಗೆ ಹಾಗಲ್ಲ ಅಂತೆ. ಎಷ್ಟು ಅಂತಂದರೆ ಚತುರ್ಯುಗ ಸಹಸ್ರಾಣಿ ಅಂತ. ಈ 4 ಯುಗಗಳು ಅರ್ಥಾತ್ ಕೃತಯುಗ, ತ್ರೇತಾಯುಗ, ದ್ವಾಪರಯುಗ, ಕಲಿಯುಗ, ಈ 4 ಯುಗಗಳು 1000 ಸಲ ಆಗಬೇಕು ಅಂತೆ. 1000 ಸಲ ಆದರೆ ಏನಾಗುತ್ತೆ, ಅದು ಬ್ರಹ್ಮದೇವರಿಗೆ ಒಂದು ಹಗಲು ಅಂತ ಹೇಳ್ತಾರೆ. ಸಾಮಾನ್ಯವಾಗಿ 4 ಯುಗಗಳ ಲೆಕ್ಕವನ್ನು ಮಾಡಿದರೆ ಸುಮಾರು 28, 30, 4, 8, 16, 30 ಸುಮಾರು 40 ಲಕ್ಷ ತನಕ ಆಗುತ್ತೆ. ಅಂದರೆ ಒಂದು ಯುಗಚಕ್ರಕ್ಕೆ ವರ್ಷ ಎಷ್ಟು, ಒಟ್ಟು 40 ಲಕ್ಷ ವರ್ಷಗಳು ಕಳೆದರೆ ಒಂದು ಯುಗಚಕ್ರ ಆಗುತ್ತೆ ಅಂತ. ಅಂಥದ್ರಲ್ಲಿ 1000 ಯುಗಚಕ್ರಗಳು ಕಳೆದರೆ ಅದು ಬ್ರಹ್ಮದೇವರಿಗೆ ಒಂದು ಹಗಲು ಅಂತ. ಮತ್ತೆ ಅದೇ ರೀತಿಯಾದರೆ ಒಂದು ರಾತ್ರಿ. ಹಾಗಾಗಿ 2000 ಸಲ 4 ಯುಗಚಕ್ರಗಳು ಕಳೆದರೆ ಅದು ಬ್ರಹ್ಮದೇವರಿಗೆ ಒಂದು ದಿವಸ ಅಂತೆ. ಹಾಗೆ ಬ್ರಹ್ಮದೇವರಿಗೆ ಎಷ್ಟು ಆಯಸ್ಸು, 100 ವರ್ಷ ಆಯಸ್ಸು. ಅದು ಲೆಕ್ಕ ಮಾಡಲಿಕ್ಕೆ ಸಾಧ್ಯ ಇಲ್ಲ, ಅಷ್ಟು ಆಯಸ್ಸಿದೆ. ಅದರಲ್ಲಿ ನಾನು ನಿನಗೆ ಹೇಳಿದ್ದೆಷ್ಟು, ಕೇವಲ ಬ್ರಹ್ಮದೇವರ ಒಂದು ದಿನದ ಕಾರ್ಯವನ್ನು ಮಾತ್ರ ನಾನು ನಿನಗೆ ಉಪದೇಶ ಮಾಡಿದ್ದೇನೆ ಅಂತ ಶುಕಾಚಾರ್ಯರು ಪರೀಕ್ಷಿತ ಮಹಾರಾಜನಿಗೆ ತಿಳಿಸ್ತಾ ಇದ್ದಾರೆ. ಮತ್ತೆ ಮುಂದೆ ನಾನು ಏನು ಮಾಡ್ತೇನೆ, ನಿನಗೆ ಕಾಲದ ಪರಿಮಾಣವನ್ನು ಇದೆಲ್ಲ ಮುಂದೆ ವಿಸ್ತಾರವಾಗಿ ಬರುತ್ತೆ. ಬ್ರಹ್ಮದೇವರಿಗೆ ಒಂದು ದಿವಸ ಅಂದರೆ ಎಷ್ಟು ಅಂತೆಲ್ಲ ವಿಸ್ತಾರವಾಗಿ ಹೇಳ್ತಾರೆ. ನಾನು ನನಗೆ ಇಲ್ಲಿ ತನಕ ಸಂಕ್ಷಿಪ್ತವಾಗಿ ಹೇಳಿದ್ದೇನೆ. ಮತ್ತೆ ಮುಂದೆ ನಿನಗೆ ನಾನು ಇದನ್ನು ವಿಸ್ತಾರವಾಗಿ ಉಪದೇಶ ಮಾಡ್ತೇನೆ ಎಂಬುದಾಗಿ ತಿಳಿಸ್ತಾ ಇದ್ದಾರೆ. ಇಷ್ಟು ವಿಚಾರವನ್ನು ಶುಕಾಚಾರ್ಯರು ಪರೀಕ್ಷಿತ ಮಹಾರಾಜನಿಗೆ ಉಪದೇಶ ಮಾಡ್ತಾರೆ. ಶುಕಾಚಾರ್ಯರು ಪರೀಕ್ಷಿತ ಮಹಾರಾಜನ ಉಪದೇಶ ಮಾಡಿದರು ಅಂತ ಶೌನಕರು ಸೂತರಿಗೆ ಹೇಳ್ತಾರೆ ಅಂತೆ. ಈ ರೀತಿಯಾಗಿ ಶೌನಕರು ಹೇಳ್ತಾರೆ, ಯದಾಹನೋ ಭವಾನ್ ಕ್ಷೂತ ಕ್ಷತ್ತಾ ಭಾಗವತೋತ್ತಮ ಚಚಾರ ತೀರ್ಥಾನಿ ಭುವಸ್ತ್ಯಕ್ವ ಬಂದು ಸುದುಸ್ತೇಜಾನಂತ. ಸೂತರೆ, ನೀವು ಎಲ್ಲ ವಿಚಾರಗಳನ್ನು ಕೂಡ ನನಗೆ ಹೇಳಿದಿರಿ, ನಿಮಗೆ ಅತ್ಯಂತ ಧನ್ಯವಾದಗಳು. ಆದರೆ ನಾನೊಂದು ವಿಚಾರವನ್ನು ಕೇಳಿದ್ದೇನೆ ಕಿವಿಯಲ್ಲಿ ಅಂತ. ಏನದು ಅಂತಂದರೆ ಕ್ಷತ್ತ ಅಂತಂದರೆ ವಿದುರ ತಾನೇ ಮಾಡ್ತಾ ಇದ್ದಾನೆ, ತನ್ನ ಎಲ್ಲ ಬಂಧುಗಳನ್ನು ಕೂಡ ಬಿಟ್ಟ, ತನ್ನ ಎಲ್ಲ ಬಂಧುಗಳನ್ನು ಕೂಡ ತ್ಯಾಗವನ್ನು ಮಾಡಿ ತಾನೇ ಮಾಡಿದ ತೀರ್ಥಕ್ಷೇತ್ರ ಯಾತ್ರೆಯನ್ನು ಕೈಗೊಂಡು ಬಿಟ್ಟ. ಅದಾದ ಮೇಲೆ ಆ ವಿದುರನಿಗೇನಾಯಿತು, ಮಧ್ಯದಲ್ಲಿ ಮೈತ್ರೇಯರ ಸಮಾಗಮ ಆಯಿತು. ಅವರಿಬ್ಬರ ಮಧ್ಯದಲ್ಲಿ ಅನೇಕ ರೀತಿಯಾದ ವಿಚಾರಗಳ ವಿನಿಮಯ ಎಂಬುದು ಆಯಿತು. ಅಲ್ಲಿ ಯಾವ ವಿಚಾರಗಳನ್ನು ವಿನಿಮಯ ಮಾಡಿದರು ಅಂತ. ಮತ್ತು ವಿದುರ ತನ್ನ ಬಾಂಧವರನ್ನು ಯಾಕೆ ಬಿಟ್ಟು ಬಂದ, ವಿದುರನ ಬಾಂಧವರು ಅಂದರೆ ಯಾರು, ಪಾಂಡವರು. ಹಾಗಾಗಿ ಅಂತಹ ಬಂಧುಗಳನ್ನು ಅವನು ಯಾಕೆ ಬಿಟ್ಟು ಬಂದು ಅದ, ಯಾಕೆ ಸಂಚಾರವನ್ನು ಮಾಡಿದ, ಅವರಿಗೆ ಮೈತ್ರೇಯರ ಸಮಾಗಮ ಯಾಕಾಯಿತು, ಮೈತ್ರೇಯರ ಮತ್ತು ವಿದುರರ ಮಧ್ಯದಲ್ಲಿ ಯಾವ ರೀತಿಯಾದ ವಿಚಾರಗಳ ವಿನಿಮಯ ಆಯಿತು, ಅದೆಲ್ಲವನ್ನು ಕೂಡ ನನಗೆ ಉಪದೇಶ ಮಾಡಿ ಎಂಬುದಾಗಿ ಶೌನಕರು ಪ್ರಶ್ನೆ ಮಾಡಿದಾಗ ಆವಾಗ ಸೂತರು ಹೇಳ್ತಾರೆ, ರಾಜ್ಞಾ ಪರೀಕ್ಷಿತೋ ಪೃಷ್ಟ ಯದವಾದೀನ್ ನಹಾ ಮುನಿ ತದ್ವೋಭಿದಾಸ್ಯ ಶೃಣುತ ರಾಜ್ಞ ಪ್ರಶ್ನಾನುಸಾರತಃ ಅಂತ ಉತ್ತಮವಾದಂಥ ಪ್ರಶ್ನೆಯನ್ನು ನೀನು ಕೇಳಿದ್ದೀಯ. ಪರೀಕ್ಷಿತ ಮಹಾರಾಜನಿಗೆ ಇದೇ ಪ್ರಶ್ನೆ ಬಂದಿತ್ತು. ಅವನಿಗೆ ಶುಕಾಚಾರ್ಯರು ಯಾವ ರೀತಿಯಾಗಿ ಅವನ ಸಂದೇಹವನ್ನು ಪರಿಹಾರ ಮಾಡಿದರು, ನಾನು ಕೂಡ ನಿನಗೆ ಅದೇ ರೀತಿಯಾದಂತಹ ಸಂದೇಹವನ್ನು ಪರಿಹಾರ ಮಾಡಿ ಸೂತಾಚಾರ್ಯರ ವಿದುರ ಮತ್ತು ಮೈತ್ರೇಯರ ಸಂವಾದದ ಬಗ್ಗೆ ನಾನು ನಿನಗೆ ಸರಿಯಾದಂತಹ ಮಾರ್ಗದರ್ಶನವನ್ನು ಉಪದೇಶವನ್ನು ಮಾಡ್ತೇನೆ ಎಂಬುದಾಗಿ ಶೌನಕರು ಸೂತರಿಗೆ ಹೇಳ್ತಾರೆ ಎಂಬುದಾಗಿ ತಿಳಿಸ್ತಾರೆ. ಹೀಗೆ ಇಲ್ಲಿಗೆ ದ್ವಿತೀಯ ಸ್ಕಂದದ 10ನೇ ಅಧ್ಯಾಯ ಎಂಬುದು ಪರಿಪೂರ್ಣವಾಗ್ತದೆ. ಭಾಗವತದ ಒಂದು ಹೃದಯ ಭಾಗ ಅಂದರೆ ಅದು ಒಂದು ಏಕಾದಶ ಸ್ಕಂದ, ಇನ್ನೊಂದು ದ್ವಿತೀಯ ಸ್ಕಂದ. ಯಾಕಂದರೆ ಇದರಲ್ಲಿ ಯಾವುದೇ ಕಥಾನಕ ಭಾಗಗಳಿಲ್ಲ. ಇರೋದು ಕೇವಲ ಪರಮಾತ್ಮನ ಸ್ವರೂಪದ ಬಗ್ಗೆ ಚಿಂತನೆ, ಪರಮಾತ್ಮನ ಧ್ಯಾನದ ಬಗ್ಗೆ, ಪರಮಾತ್ಮನ ಸೃಷ್ಟಿ ಸ್ಥಿತಿ ಸಂಹಾರದ ಬಗ್ಗೆಯೇ ತಿಳಿಸುವಾದಂಥ ಗಹನವಾದಂಥ ವಿಚಾರಗಳು ಇದರಲ್ಲಿ ತುಂಬಿದ್ದಾವೆ. ಇಂತಹ
ಭಾಗವತ ದ್ವಿತೀಯ ಸ್ಕಂದದ ಚಿಂತನೆಯನ್ನು ಈ ಅಧಿಕ ಮಾಸದ ಪರ್ವಕಾಲದಲ್ಲಿ ವಿಷ್ಣುತೀರ್ಥರ ಸನ್ನಿಧಾನದಲ್ಲಿ ನಾವೆಲ್ಲರೂ ಕೂಡ ಯಥಾಮತಿಯಾಗಿ ಚಿಂತನೆಯನ್ನು ಮಾಡಿದ್ದೇವೆ. ವಿಷ್ಣುತೀರ್ಥರು ಭಾಗವತಕ್ಕೋಸ್ಕರ ನಮ್ಮ ಜೀವನವನ್ನೇ ಮೀಸಲಿಟ್ಟು ಅನೇಕ ಬಾರಿ ಭಾಗವತ ಗ್ರಂಥದ ಚಿಂತನೆಯನ್ನು ಮಾಡಿ ಅದರ ಸಾರವನ್ನು ತೆಗೆದು ಭಾಗವತ ಸಾರೋದ್ಧಾರ ಎಂಬಂಥ ಗ್ರಂಥವನ್ನು ರಚನೆ ಮಾಡಿಕೊಟ್ಟಿದ್ದಾರೆ. ಅವರ ಪರಮ ಮಂಗಳಕರವಾದಂಥ ಸನ್ನಿಧಾನದಲ್ಲಿ ಅಧಿಕ ಮಾಸದ ಪರ್ವಕಾಲದಲ್ಲಿ ಹೇಳುವಂತೆ ಅಧಿಕಸ್ಯ ಅಧಿಕಂಫಲಂ ಅಂತ, ಅಧಿಕ ಮಾಸದಲ್ಲಿ ಏನು ಮಾಡಿದರೂ ಅಧಿಕ ಫಲ. ಭಾಗವತ ಹಾಗಲ್ಲ, ಭಾಗವತವನ್ನು ಯಾವಾಗ ಕೇಳಿದರೂ ಅಧಿಕ ಫಲವೇ. ಇನ್ನು ಈ ಸಂದರ್ಭಕ್ಕೆ ಇನ್ನಷ್ಟು ವಿಶೇಷವಾದ ಫಲ ಸಿಗುತ್ತೆ. ಅಂತಹ ಅಧಿಕ ಮಾಸದ ಚಿಂತನೆಯನ್ನು 2 ದಿವಸಗಳ ಕಾಲ ನಾವೆಲ್ಲರೂ ಕೂಡ ಸೇರಿಕೊಂಡು ಈ ಸನ್ನಿಧಾನದಲ್ಲಿ ಮಾಡಿದ್ದೇವೆ. ಮಾಡಿದಂತಹ ಸತ್ಕರ್ಮದಿಂದಾಗಿ ವಿಷ್ಣುತೀರ್ಥರು ಅವರ ಅಂತರ್ಯಾಮಿಯಾದಂಥ ಭಾರತೀಯ ಮುಖ್ಯ ಪ್ರಾಣಾಂತರ್ಗತ ಕ್ಷೇತ್ರಸ್ವಾಮಿಯಾದಂಥ ಬದರಿ ನಾರಾಯಣ ದೇವರು ಸುಪ್ರೀತರಾಗಿ ನಮಗೆಲ್ಲರಿಗೂ ಕೂಡ ಇದೇ ರೀತಿಯಾದಂತಹ ಧ್ಯಾನ ಮಾರ್ಗದಲ್ಲಿ ನಡೆಯುವಂಥ ಭಾಗ್ಯವನ್ನು ಕೊಡಲಿ. ಮತ್ತು ಮುಂದೆ ನಡೆಯುವಂಥ 3ನೇ ಸ್ಕಂದದಿಂದ ಪ್ರಾರಂಭ ಮಾಡಿ ಎಲ್ಲ ಸ್ಕಂದಗಳ ಪ್ರವಚನವೂ ಕೂಡ ನಿರ್ವಿಘ್ನವಾಗಿ ನಡೆಯುವಂತೆ ಅನುಗ್ರಹವನ್ನು ಮಾಡಲಿ ಎಂಬುದಾಗಿ ಪ್ರಾರ್ಥನೆಯನ್ನು ಮಾಡ್ತಾ ಈ ಒಂದು ದ್ವಿತೀಯ ಸ್ಕಂದದ ಪ್ರವಚನವನ್ನು ನಾವೆಲ್ಲರೂ ಕೂಡ ಸೇರಿಕೊಂಡು ಪರಮಾತ್ಮನಿಗೆ ಸಮರ್ಪಣೆಯನ್ನು ಮಾಡೋಣ. ಶ್ರೀಕೃಷ್ಣಾರ್ಪಣಮಸ್ತು. ಜನ್ಮಾದ್ಯಸ್ಯ ಯತೋನ್ಮಯಾದಿತರತಶ್ಚಾರ್ಥೇಷ್ವಭಿಘ್ನಸ್ವರಾಟ್ ತೇನೇ ಬ್ರಹ್ಮಹೃದಾಯ ಆದಿಕವಯೇ ಮುಖ್ಯಂತಿ ಯಂ ಸೂರಯಃ ತೇಜೋ ವಾರಿಮೃತಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ ಜನೋ ಯಾಂ ಪ್ರತ್ಯೂಹೇ ಜನನಸಮಯೇ ಥಾಪಿ ವಿಪದಿ ಸ್ಮರತ್ಯದ್ಧಾ ನಾಶೇ ನನು ಖಲು ತತೋನ್ಯತ್ರ ಸಮಯೇ ಸ್ಮೃತಾಯಾ ಸಂತಾಪಂ ಹರತಿ ಚ ಮುದೈವಾಶುಪರಯಾ ಪರಬ್ರಹ್ಮಾಣಿ ಸಾ ನನು ವಿಜಯತೆ ಮಧ್ರುತಿ ಸದಾ ಆಪಾದಮೌಲಿಪರ್ಯಂತಂ ಗುರುಣಾಮಾಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧಂತಿ ಚ ಮನೋರಥಾಃ. ಕಳೆದ 4 ದಿನಗಳಿಂದ ಪ್ರಾರಂಭವಾಗಿರತಕ್ಕಂಥ ಭಾಗವತ ಜ್ಞಾನಯಜ್ಞದ ಈ ಒಂದು 8ನೆಯ ಉಪನ್ಯಾಸ ಮಾಲಿಕೆಯನ್ನು ಇವತ್ತಿನ ದಿವಸ ಸಂಪನ್ನಗೊಳಿಸಲಾಗಿದೆ. ನಿನ್ನೆ ಮತ್ತು ಇವತ್ತು 4 ಅವಧಿಗಳಲ್ಲಿ ದ್ವಿತೀಯ ಸ್ಕಂದದ ಒಂದು ಉಪನ್ಯಾಸವನ್ನು ನಮ್ಮ ಪ್ರಸ್ತುತ ಮಠದ ಪರ್ಯಾಯಸ್ಥರಾಗಿರತಕ್ಕಂಥ ಹರಿಯಾಚಾರ್ಯರು ಅಲ್ಪೇ ಸಮಯದಲ್ಲಿಯೇ ವಿಸ್ತಾರವಾಗಿ ಸಂಕ್ಷಿಪ್ತವಾಗಿದ್ದರೂ ಕೂಡ ಸಮಗ್ರವಾಗಿರತಕ್ಕಂಥ ಒಂದು ಚಿಂತನೆಯನ್ನು ಮುಂದಿಟ್ಟಿದ್ದಾರೆ. ಈಗ ಮುಂದೆ ಒಟ್ಟು 60 ದಿನಗಳ ಈ ಒಂದು ಜ್ಞಾನಯಜ್ಞ ಕಾರ್ಯಕ್ರಮ, ಈ ಒಂದು 60 ದಿನಗಳಲ್ಲಿ ಈಗಾಗಲೇ 60 ಉಪನ್ಯಾಸಗಳು, ಈ ಒಂದು ಜ್ಞಾನಯಜ್ಞದ ಕಾರ್ಯಕ್ರಮ 30 ದಿನದ ಉಪನ್ಯಾಸ, ಒಟ್ಟು 60 ಉಪನ್ಯಾಸಗಳು. ಅದರಲ್ಲಿ ಈಗಾಗಲೇ ನಾವು 8 ಉಪನ್ಯಾಸಗಳನ್ನು ಪೂರೈಸಿ ಇನ್ನೂ 52 ಉಪನ್ಯಾಸಗಳನ್ನು ನಾವು ಮುಂದೆ ಹೋಗಬೇಕಾಗಿದೆ. ಮತ್ತು ನಾಳೆಯಿಂದ ಯಥಾ ಪ್ರಕಾರವಾಗಿ ಇನ್ನೂ 11 ಜನ ಪಂಡಿತರಿಂದ ನಾವು ಈ ಒಂದು ಭಾಗವತದ
ಫಲವನ್ನು ಸವಿತಕ್ಕಂಥ ಒಂದು ಅವಕಾಶ ನಮಗೆಲ್ಲರಿಗೂ ಕೂಡ ಬಂದಿರತಕ್ಕಂಥದ್ದಾಗಿದೆ. ಆ ದೃಷ್ಟಿಯಿಂದ ನಾವೆಲ್ಲರೂ ಕೂಡ ಪ್ರತಿನಿತ್ಯ ಬೆಳಗ್ಗೆಯ 11 ಗಂಟೆಗೆ ಮತ್ತು ಸಾಯಂಕಾಲದ 5ವರೆಗೆ ತಪ್ಪದೇ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ಒಂದು ಭಾಗವತ ಒಂದು ಸರೋವರದಲ್ಲಿ ಸ್ನಾನ ಮಾಡೋಣ ಅಂತ ಹೇಳ್ತಾ, ನಾಳಿನ ದಿವಸ ನಮ್ಮ ಕೊಪ್ಪಳದ ಶ್ರೀಮಠದ ಪ್ರಧಾನ ಅರ್ಚಕರಾಗಿರತಕ್ಕಂಥ ಪಂಡಿತ ಪೂಜ್ಯ ರಘುಪ್ರೇಮಾಚಾರ್ಯ ಮುಳುಗುಂದವರು ನಾಳೆ ಬೆಳಗ್ಗೆ ಸಾಯಂಕಾಲ ಮತ್ತು ನಾಡದ್ದು ಬೆಳಗ್ಗೆ ಸಾಯಂಕಾಲ ಈ ರೀತಿಯಾಗಿ 4 ಉಪನ್ಯಾಸಗಳನ್ನು ಅವರು ಇಲ್ಲಿ ಪ್ರಸ್ತುತಪಡಿಸ್ತಾ ಇದ್ದಾರೆ. ಈ ಒಂದು ಸಂದರ್ಭದಲ್ಲಿ ನಮ್ಮ ಶ್ರೀಹರಿಯಾಚಾರ್ಯರು ತಮ್ಮ ಒಂದು ವಿದ್ವತ್ಪೂರ್ಣವಾಗಿರತಕ್ಕಂಥ ಉಪನ್ಯಾಸವನ್ನು ತಮ್ಮ ಅತ್ಯಂತ ಸಣ್ಣ ವಯಸ್ಸಿನಲ್ಲಿಯೂ ಕೂಡ ಎಷ್ಟು ಸುದೀರ್ಘವಾಗಿ ನಮಗೆಲ್ಲರಿಗೂ ಕೂಡ ಮನದಟ್ಟು ಮಾಡಿಕೊಟ್ಟಿದ್ದಕ್ಕಾಗಿ ಮಠದ ಪರವಾಗಿ ಅವರಿಗೆ ತುಂಬ ಧನ್ಯವಾದಗಳನ್ನು ಸಮರ್ಪಣೆ ಮಾಡ್ತಾ, ಈ ಸಂದರ್ಭದಲ್ಲಿ ನಮ್ಮ ವಂಶಿಕರು, ನಮ್ಮ ಮಾಜನೂರಿನ ನಿವಾಸಿಗಳಾಗಿರ್ತಕ್ಕಂಥ ಭೀಮಸೇನಾಚಾರ್ಯ ಅನಂತಾಚಾರ್ಯ ಅಡವಿಯವರು ಅವರಿಗೆ ಸನ್ಮಾನವನ್ನು ಮಾಡಿ ಆಶೀರ್ವಾದ ಮಾಡಬೇಕು ಅಂತ ಅವರಲ್ಲಿ ಕೇಳ್ಕೊಳ್ತಾ ಇದ್ದೇನೆ.